ಕುದೂರು ಪೇಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವ ಗದ್ದುಗೆ ರಾಜಕೀಯ ವಿಚಾರವಾಗಿ ದೇವಾಲಯದ ಕಮಿಟಿ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಡೆದಿದ್ದ ವಿಚಾರ ಏನಂದರೆ, ಕುದೂರು ಸಾರ್ವಜನಿಕರು ದೇವಸ್ಥಾನದಲ್ಲಿ ಪೂಜಾರರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಬೆಳಗ್ಗೆ ಬಾಗಿಲು ತೆಗೆದ್ರೆ ಸಾಯಂಕಾಲ ತೆಗೆಯಲ್ಲ, ಸಾಯಂಕಾಲ ತೆಗೆದ್ರೆ ಬೆಳಗ್ಗೆ ತೆಗೆಯಲ್ಲ. ಈ ಥರದೆಲ್ಲ ದೂರುಗಳು ಸಾರ್ವಜನಿಕರಿಂದ ನನಗೆ ಬಂತು. ಕುದೂರಿಂದ ನನಗೆ ಬೆಂಗಳೂರಿಗೆ ಫೋನ್ ಮಾಡಿ ಎಲ್ಲ ಜನ ಈ ಥರ ಹೇಳೋರು. ಅದರಿಂದ ನಾನು ಪೂಜಾರನ್ನ ಕರೆಸಿ ಏನಪ್ಪ ಈ ಥರ ಮಾಡ್ತಾಯಿದ್ದೆ ಅಂತ ಕೇಳಿದ್ದಕ್ಕೆ, ನಾನು ಮಾಡ್ತಾಯಿಲ್ಲ ಹಂಗೆ ಹಿಂಗೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವೇನು ಮಾಡಿದೆ, ಕಮಿಟಿ ತೀರ್ಮಾನ ಮಾಡಿ ಪೂಜಾರಪ್ಪನ ತೆಗೆದುಬಿಟ್ಟು, ಕೆಲಸದಿಂದ ತೆಗೆದುಬಿಟ್ಟು ಅವ್ರಿಗೇನು ಸಂಬಳ ಕೊಟ್ಬಿಟ್ಟು ನಾವೇನು ಮಾಡಿದ್ವು, ಬೇರೆ ಪುರೋಹಿತ ಹುಡ್ಕೋತಕ್ಕ ಒಂದು 4-5 ದಿವಸ ಪೂಜೆ ನಿಲ್ಲಿಸಿದ್ವಿ. 4 ದಿನ ಪೂಜೆ ನಿಲ್ಲಿಸ್ಬಿಟ್ಟು ಪೂಜಾರನ್ನು ಅಡ್ಜಸ್ಟ್ ಮಾಡಿ ಬೇರೆಯವ್ರು ಮಾಡಿಸೋ ಹೊತ್ತಿಗೆ ಇವ್ರೇನು ಮಾಡಿದ್ರು, ಗಲಾಟೆ ಮಾಡಿ ಸಿಕ್ಕಾಪಟ್ಟೆ ನಮಗೆ ಧಮ್ಕಿ ಹಾಕ್ಬಿಟ್ಟು ಆಮೇಲೆ ಫೋನ್ ಮಾಡಿ, ನೀವು ನಾಳೆ 10 ಗಂಟೆ ಒಳಗಡೆ ಬೀಗ ತೆಗೀದಿದ್ರೆ ನಾವೆಲ್ಲ ಬಂದು ಬೀಗ ಹೊಡೆದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಧಮ್ಕಿ ಹಾಕ್ಬಿಟ್ಟು ಕಡೆಗೆ ಆ ಥರನೇ ಮಾಡಿ ಬೀಗ ಹೊಡೆದು ಒಳಗಡೆ ಹೋಗಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕಡೆಗೆ ನಮ್ಮ ಮೇಲೆ ಗೂಬೆ ಕೊಟ್ಟಿಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅದು ಇದು ಅಂತೇಳಿ ನಮ್ಮನ್ನು ತೊಂದರೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇಲ್ಲ, ಏನೂ ಇಲ್ಲ. ಬೀಗ ಅವರೇ ತಗೊಂಡು ಇದು ತೊಂದರೆ ಕೊಡ್ತಾವ್ರೆ ದೇವಸ್ಥಾನದವ್ರಿಗೆ. ನಾವು ಈ ಬೀಗ ಹೊಡೆದು ಗಲಾಟೆ ಆದಮೇಲೆ ನಾವು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟು ತೀರ್ಮಾನ ಆಗೋತ್ತಾಗ ನಾವು ದೇವಸ್ಥಾನಕ್ಕೆ ಹೋಗೋದು ಹೆಂಗೆ ಅಂತ ಹೇಳ್ಬಿಟ್ಟು ನಾವು ಹೋಗಲಿಲ್ಲ. ಕಂಪ್ಲೇಂಟಿಂದ ಪೊಲೀಸವ್ರು ಏನು ತೀರ್ಮಾನ ತಗೊತಾರೋ ಅದ್ರ ಮೇಲೆ ನಾವು ಹೋಗಬೇಕು. ಅದಕ್ಕೆ ನಾವು ಹೋಗ್ತಾ ತಟಸ್ಥವಾಗಿದ್ದೀವಿ. ಪೊಲೀಸ್ನವ್ರು ಏನು ಕ್ರಮ ತಗೊತಾರೋ ಅದ್ರ ಮೇಲೆ ನಾವು ಕಾನೂನು ಕ್ರಮ ತಗೊತೀವಿ. ಸುಳ್ಳು. ನಾವು ಯಾವುದೇ ದೇವಸ್ಥಾನದ ಒಡವೆ ನಾವು ಮೇಂಟೈನ್ ಮಾಡ್ತಿರಲಿಲ್ಲ. ಎಲ್ಲ ಕುಮಾರ ಅನ್ನೋರು ಮೇಂಟೈನ್ ಮಾಡ್ತಿದ್ದಿದ್ದು. ಬೀರು ಬೀಗ ಎಲ್ಲ ಅವಂತವೇ ಇತ್ತು. ಪ್ರತಿಯೊಂದು ಪೂಜಾರರು ಅವರಿಬ್ಬರು ಅಡ್ಜಸ್ಟ್ಮೆಂಟ್ ಆಗಿ ಅವರೇ ಮಾಡ್ತಿದ್ರು ಹೊರತು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಾವು ಯಾವತ್ತೂ ಬೀರು ಬೀಗ ಮುಡ್ತೋರೇ ಅಲ್ಲ. ಬೀಗ ಎಲ್ಲ ಮೇಂಟೈನ್ ಮಾಡಿದ್ದು ಕುಮಾರನೇ. ಯಾವುದೇ ತೆಗಿಬೇಕಾಗಲಿ ಕೊಡಬೇಕಾಗಲಿ ಅವನೇ ಮಾಡೋನು, ಅವನೇ ಕೊಡ್ತಿದ್ದು, ಅವ್ನಿಗೆ ಕೊಡ್ತಾಯಿದ್ದು. ಅದರಿಂದ ಈ ಸಲ ಸುಮ್ಮನೆ ಬೇಕು ಅಂತ ಸುಮ್ಮನೆ ಈ ಥರ ಹೇಳ್ಬಿಟ್ಟು ನಮಗೆ ಕೆಟ್ಟ ಹೆಸರು ತರೋದಕ್ಕೋಸ್ಕರ ಈ ಥರ ಮಾಡ್ತಾವ್ರೆ. ನಮ್ಮ ನಿಲುವೇ ಕಾನೂನು ಪ್ರಕಾರ ಏನು ತೀರ್ಮಾನ ತಗೊತಾರೋ ಆ ಪ್ರಕಾರ ನಾವು ಮುಂದುವರಿತೀವಿ. ಅರ್ಚಕರೇ ಮುಖ್ಯ ಕಾರಣ ಇದಕ್ಕೆಲ್ಲ. ಈ ಗಲಾಟೆಗೆಲ್ಲ ಮುಖ್ಯ ಇದು ಅಂದರೆ ಅರ್ಚಕರೇನೆ. ಅವ್ರದ್ದೇ ಇಲ್ಲದ ತರಲೇ ಎಲ್ಲ. ಪೂಜೆ ಮಾಡಲೇ ಸರಿಯಾಗಿ ಅಲ್ಲೇದು ಅಲ್ಲೇ ಹೇಳೋದು. ಏನೇ ಕಾರ್ಯಕ್ರಮ ಬೇಕಾ, ಈಗ ದುಡ್ಡು ಕಾಸು ಬೇಕಾದ್ರೆ ನಮಗೆ ಫೋನ್ ಮಾಡ್ತಾರೆ. ಬೇರೆ ಇನ್ಫಾರ್ಮೇಷನ್ ಎಲ್ಲ ಕೂಡ ಅವರು ಕೊಡ್ತಾರೆ. ಇನ್ಫಾರ್ಮೇಷನ್ನು ದುಡ್ಡು ಕಾಸು ಏನು ಬೇಕಾದ್ರೆ ನನಗೆ ಫೋನ್ ಮಾಡ್ತಾರೆ, ಈ ಥರ ಅದು ಬೇಕು ಇದು ಬೇಕು ಇದು ಮಾಡಿಸ್ಕೊಡಿ ಅಂತ. ಆಮೇಲಿಂದ ಏನಾರ ಇನ್ಫಾರ್ಮೇಷನ್ ದೇವಸ್ಥಾನದ ಬೇಕು ಅಂದರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಈಗ ನಾವಿಲ್ದಾಗ ನಾವು ಯಾವುದೇ ಬೋರ್ಡ್ ಹಾಕಿ ದೇವಸ್ಥಾನದಲ್ಲಿ ಹಾಕಿರಲಿಲ್ಲ. ಯಾಕೆ ಸಂಘ ಸಂಸ್ಥೆ ಅದು ಬೋರ್ಡ್ ಹಾಕಿರಲಿಲ್ಲ. ಈಗ ಅವ್ರು ಆ ಸಂಘ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಬೋರ್ಡ್ ಹೊಡೆದು ದೇವಸ್ಥಾನದಲ್ಲಿ ತಂದು ಹಾಕೋರು. ಹೆಂಗೆ ಹಾಕಿದ್ರು ಇದನ್ನು? ಪೂಜಾರಿ ಯಾಕೆ ಪರ್ಮಿಷನ್ ಕೊಟ್ಟಿರೋದಕ್ಕೆ? ಪೂಜಾರಪ್ಪನೇ ಮೇಯ್ನ್ ಅಪರಾಧಿ ಇದಕ್ಕೆ. ಅವನದೇ ಫುಲ್ಲು ರೆಸ್ಪಾನ್ಸಿಬಲ್. ಹಾಂ, ತಂತ್ರಗಾರಿಕೆ ನಮ್ದೆಲ್ಲ ಅವರೇ ಥರ ಮಾಡ್ತಾರೆ. ಬೀಗ ಹೊಡೆದು ಒಳಗೆ ಹೋಗ್ಬಿಟ್ಟು ನಮ್ಮನ್ನ ಒಳಗೆ ಬರ್ದಂಗೆ ಮಾಡಿದಾರಲ್ಲ. ಪೂಜಾರ ಪಾತ್ರ ಏನಿಲ್ಲ ಅದರಲ್ಲಿ. ಇವರೆಲ್ಲ ಹೋಗಿ ಒಂದಾಗ್ಬಿಟ್ಟು ಮಾಡ್ತಾ ಇರೋದು. ಪೂಜಾರಪ್ಪನೇ ಇದಕ್ಕೆಲ್ಲ ಮೇಯ್ನ್. ಪೂಜಾರಪ್ಪಂದೇ ಪೂರ ಇದರಲ್ಲಿ ಗಲಾಟೆ ಆಗೋಕ್ಕೆ ಅವನೇ ಕಾರಣ. ಮೇಯ್ನ್ ಅಪರಾಧಿ ಅವನೇ. ಇವಾಗ ಮೊದಲೇನಿರಲಿಲ್ಲ. ಅದ್ರ ಬಗ್ಗೆ ಜಯರಾಮನ್ ಎಲ್ಲರಿಗೂ ಪುಳ್ಳೆಕ್ಕೆ ನಾನು ಅಧ್ಯಕ್ಷ ಆಗಬೇಕು ಅನ್ನೋ ಒಂದು ಆಸೆಗೋಸ್ಕರ ಇಡೀ ಕುದೂರಿಗೆ ಬೆಂಕಿ ಇಕ್ತಾವನೆ. ಆಂಜನೇಯ ದೇವಸ್ಥಾನ ಅಧ್ಯಕ್ಷರು ಜಿ ವನಗಂಗಪ್ಪ ಅಂತ ನಾನು. ಅದರಲ್ಲಿ ಅವ್ರದ್ದೇನು ಪಾತ್ರ ಇಲ್ಲ. ಅವರು ಹಿಂದೆ ಎಲೆಕ್ಷನ್ ಆದಾಗ ಪದಾಧಿಕ ನೇಮಕ ಮಾಡ್ಕೊಂಡಾಗ ಅವ್ರು ಉಪಾಧ್ಯಕ್ಷರು ಮಾಡ್ಕೊಂಡಿದ್ದು. ಅವ್ರೇನು ಮಾಡೋ 2 ವರ್ಷದಿಂದ ಈ ದೇವಸ್ಥಾನದ ಚಟುವಟಿಕೆ ವಿರುದ್ಧವಾಗಿ ಎಲ್ಲ ಕ್ರಮ ತಗೊಳಕ್ಕೆ ನಿಂತ್ಕೊಂಡ್ರು. ಅದರಿಂದ 2 ವರ್ಷದ ಮುಂಚೆನೇ ಅವ್ರನ್ನ ಕಮಿಟಿಯಿಂದ ಕಿತ್ತಾಕಿದ್ದೀವಿ. ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಪ್ರತಿಯೊಂದು ದಾಖಲೆ ನಮ್ಮ ಹತ್ರ ಇದೆ. ಅದೇ ಪೂಜಾರಿ ಗಲಾಟೆ ಮಾಡೋದಕ್ಕೆ ಹಿಂದೆ ಅವನೇನೆ. ಈಗ ಅವರು ಮನೇಲಿ ಯಾರೋ ಒಬ್ಬರು ತೀರ್ಕೊಂಡ್ರು. ಆ ತೀರ್ಕೊಂಡಾಗ ಕಾರ್ಯಕ್ರಮ ಏನದು ಇದ್ರ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆ ಮೇಲೆ ಮಾಡ್ತಾರೆ. 6 ಗಂಟೆ ಮೇಲೆ ಮಾಡೋದು ಕಾರ್ಯಕ್ರಮ. ಇವ್ರು ಮಧ್ಯಾಹ್ನ 2 ಗಂಟೆಗೆ ನಾನು ಮಾಡಬೇಕು, ನಾನು ಉಪಾಧ್ಯಕ್ಷ, ಬೀಗ ತೆಗಿ ಅಂತ ಹೇಳಿ ಸಿಕ್ಕಾಪಟ್ಟೆ ಅರ್ಚಕರು ಗಲಾಟೆ ಮಾಡಿಬಿಟ್ಟು ಅವ್ರು ಅರ್ಚಕರು ಬರ್ದಂಗೆ ಬಿಡಿಸ್ಬಿಟ್ರು.
ಆ ಗಲಾಟೆಯಿಂದನೇ ಶುರುವಾಗಿದ್ದು ಕಾರ್ಯ ಇದು. ಯಾರಣ್ಣ ಇದ್ರು ಅಷ್ಟೇ ಹಿಂದೆ ನಾಗರಾಜ್ ಅಂತ ಮೋಹನ್ ಕುಮಾರ್ ಅಂತ ಇದ್ರ ಹಿಂದೆಗಡೆ ಅವ್ರು ಬೇಕಾದ್ರೆ ವಿಚಾರ ಮಾಡಿದ್ವಿ. ಬೇಕಾದ್ರೆ ಜಯರಾಮ್ ಅವರು ಯಾವ ತರ ನಡ್ಕೊಂಡು ದೇವಸ್ಥಾನದಲ್ಲಿ ಮೋಹನ್ ಕುಮಾರ್ನ ಸ್ಟೇಟ್ಮೆಂಟ್ ತಗೊಳ್ಳಿ ನೀವು ಒಂದು. ಯಾವ್ದು ಹೇಳಿದ್ರು ನಮ್ದು ದೇವಸ್ಥಾನ, ನಮ್ಮ ಅಪ್ಪಂದು ದೇವಸ್ಥಾನ ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಧಮಕಿ ಆಗ್ತಾನೆ ಜಯರಾಮ. ಪೂಜಾರು ತಾಯಿಯವರಿಗೆಲ್ಲ ಎಲ್ಲ ಅವ್ರದ್ದಂತೆ ದೇವಸ್ಥಾನ, ಅವ್ರದ್ದು ಏನಿಲ್ಲ, ₹1 ಅವ್ರು ಖರ್ಚು ಮಾಡಿಲ್ಲ ದೇವಸ್ಥಾನಕ್ಕೋಸ್ಕರ. ಎಲ್ಲ ಸಾರ್ವಜನಿಕರು ದುಡ್ಡೆತ್ತಿ ಮಾಡಿರೋದು. ಅದ್ರಾಗ ಇವ್ರದ್ದು ಸುಮ್ಮನೆ ಗಲಾಟೆ. ಈ ಒಂದು ಅಧ್ಯಕ್ಷ ಸ್ಥಾನಕ್ಕೋಸ್ಕರನೇ ಇಷ್ಟೆಲ್ಲ ಗಲಾಟೆ ಈ ಒಂದು ಪಿತೂರಿ ಎಲ್ಲ ನಡೀತಾ ಇದೆ. ಖಂಡಿತ 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 ಹೌದು. ಕಾರಣ ಖಂಡಿತ ಮಾತಾಡ್ರಿ, ಏನದು ಕಾರಣ ಹೇಳಿ ಸತಿ. ಈ ಅಧ್ಯಕ್ಷ ಸ್ಥಾನದ ಗಲಾಟೆ ಅಂತ ಅಂದರೆ ಈ ಟ್ರಸ್ಟ್ ಅಧ್ಯಕ್ಷರಿಗೂ ಈಗ ಅವ್ರಿಗೆ ಮಾಡ್ತಾ ಇರೋ ಗಲಾಟೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವರು ಉದ್ದೇಶ ಇದ್ದಿದ್ದು ಹಿಂದೆ ಇದ್ದಂಥ ವೆಂಕಟರಮಣಪ್ಪನವರು ಅವರು ಮರಣಾನಂತರ ಕಮಿಟಿನ ರಚನೆ ಮಾಡಲೇಬೇಕಾಗಿತ್ತು, ಅದು ಅನಿವಾರ್ಯ. ಆ ಸಂದರ್ಭದಲ್ಲಿ ಅಧ್ಯಕ್ಷ ಯಾರಾಗಬೇಕು ಅಂತ ಅಂದಾಗ ಸಭೆಯಲ್ಲಿ ಮೀಟಿಂಗ್ ಕರೆದಿದ್ವಿ. ಮೀಟಿಂಗಲ್ಲಿ ಎಲ್ಲರೂ ಕೂತ್ಕೊಂಡಾಗ ಅಧ್ಯಕ್ಷ ಆಯ್ಕೆ ಪ್ರಶ್ನೆ ಬಂದಾಗ ಅಧ್ಯಕ್ಷ ಯಾರಾಗಬೇಕು, ಯಾರು ಆಕಾಂಕ್ಷಿಗಳು ಅಂದಾಗ ಜಯರಾಮ್ ನಾನೊಬ್ಬ ಆಕಾಂಕ್ಷಿ ಅಂತ ಹೇಳ್ದ. ಅದರಂತೆ ಇನ್ಯಾರಾದರೂ ಇದ್ದೀರಾ ಅಂತ ಕೇಳಿದಾಗ ನಾನು ಒಬ್ಬ ಆಕಾಂಕ್ಷಿ ಅಂತ ನಾನು ಹೇಳಿದೆ. ಆ ಸಂದರ್ಭದಲ್ಲಿ ಏನು ಮಾಡಿದ್ರು, ಇಬ್ಬರು ಜೊತೆಯಲ್ಲೇ ಸ್ನೇಹಿತರೇ ಆಗಿದ್ವಿ. ಆ ಸಂದರ್ಭದಲ್ಲಿ ಕಮಿಟಿಯವರೆಲ್ಲ ಸೇರಿಕೊಂಡು ಯಾರಿಗೂ ನಿಷ್ಠೂರ ಆಗೋದು ಬೇಡ, ಹೊರಗಡೆ ತೀರ್ಮಾನ ತೊಗೊಂಡು ಬನ್ನಿ ಅಂತ ನಾವು ಮಾತಾಡಿದ್ವಿ ಅವತ್ತು. ಆ ಸಂದರ್ಭದಲ್ಲಿ ಏನಾಯಿತು, ಜಯರಾಮ್ ಅವರು ಬೇಡ ನರಸಿಂಹಮೂರ್ತಿ ಅವರೇ ಇರಲಿ ಅಂತೇಳಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಆಗ ಜಯರಾಮ್ ಅವ್ರನ್ನ ಉಪಾಧ್ಯಕ್ಷನಾಗಿ ದೇವಾಂಗ ಸಂಘದ ಉಪಾಧ್ಯಕ್ಷನಾಗಿ ಆಗಿ ಅಂತೇಳಿ ಸಭೆ ತೀರ್ಮಾನ ಮಾಡ್ತು. ಆ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಉಪಾಧ್ಯಕ್ಷ ಆಗಲ್ಲ, ನಾನು ಅಧ್ಯಕ್ಷ ಆಗಿರ್ತೀನಿ, ನಾನು ಅಧ್ಯಕ್ಷನೇ ಆಗಬೇಕು. ನಮ್ಮ ತಂದೆ ಅಧ್ಯಕ್ಷ ಆಗಿದ್ದರು, ನಮ್ಮ ಅಣ್ಣ ಅವರು ಅಧ್ಯಕ್ಷ ಆಗಿದ್ದರು. ನಾನು ಕೂಡ ಅಧ್ಯಕ್ಷನ ಅವಕಾಶ ಕೊಟ್ಟರೆ ಮಾತ್ರನೇ ನಾನಿಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ. ಇಲ್ಲಾಂದರೆ ನನಗೆ ಅಧ್ಯಕ್ಷ ಸ್ಥಾನವೂ ಬೇಡ, ನನಗೆ ಯಾವುದೇ ಸ್ಥಾನ ಬೇಡ, ನಾನು ಸಾಮಾನ್ಯ ಸದಸ್ಯನಾಗಿರ್ತೀನಿ ಅಂತೇಳಿ ಅವತ್ತು ಜಯರಾಮ್ ಗಲಾಟೆ ಮಾಡಿದ್ರು. ಅದರಂತೆ ಅವರು ಮುಂದುವರ್ಕೊಂಡು ಹೋದರು. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ತಂಟೆ ತಕರಾರುಗಳು ಇರಲಿಲ್ಲ. ಈ ದೇವಾಂಗ ಸಂಘದ ಅಧ್ಯಕ್ಷರಿಗೂ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಸ್ಥಾನಕ್ಕೂ ಯಾವುದೇ ಸಂಬಂಧನೂ ಇರಲಿಲ್ಲ, ಯಾವುದೇ ವಿಚಾರನೂ ಇರಲಿಲ್ಲ. ಇದು ಉದ್ಭವ ಮಾಡ್ಕೋತಾ ಇದ್ದಾರೆ. ಈಗ ಯಾವ ಕಾರಣಕ್ಕೆ ಮಾಡ್ಕೋತಾವ್ರೆ ಅಂತ ಅದು ಅವ್ರಿಗೆ ಗೊತ್ತಿರಬೇಕು, ನಮಗಂತೂ ಗೊತ್ತಿಲ್ಲ ಅದು ವಿಚಾರ. ಸರ್, ಮತ್ತೊಂದು ವಿಚಾರ, ಇಷ್ಟೆಲ್ಲ ನೀವು ಕಮಿಟಿಯವರು ಇದ್ದೀರಾ, ಎಲ್ಲರೂ ಇದ್ದೀರಾ, ಹೊರಗಡೆ ಎಲ್ಲೋ ಈ ಕಮಿಟಿಯವ್ರ ಬಗ್ಗೆ ಅವರು ಏಕವಚನದಲ್ಲಿ ತಮ್ಮ ಬಗ್ಗೆನೇ ಅವರು ಮಾತಾಡ್ಕೊಂತ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಖಂಡಿತ ನಿಜ. ಅವ್ರು ಮಾತಾಡ್ತಾ ಇರೋದು ಈಗ ಒಂದು ನಿಮಿಷ ಕೊಟ್ಬಿಡ್ತೀನಿ. ಖಂಡಿತ ಈಗ ಅವರು ಸರ್ವಾಧಿಕಾರ ಅಂತ ಹೇಳಿದ್ರು ತಪ್ಪಾಗಲ್ಲ, ಅಥವಾ ಅವರ ಅಧಿಕಾರದ ಇದೋ ಅಥವಾ ಅಧಿಕಾರದ ದಾಹನೋ ಮತ್ತೊಂದು, ಅವ್ರ ನಾಲಿಗೆ ಇರೋದೇ ಹಂಗೆ, ಅವ್ರು ಬೆಳೆದು ಬಂದಿರೋದೇ ಹಂಗೆ. ಎಲ್ಲಿ ಯಾರಿಗೆ ಎಷ್ಟು ಗೌರವ ಕೊಡಬೇಕು, ಯಾರಿಗೆ ಗೌರವ ಕೊಡಬಾರ್ದು ಅನ್ನೋ ವಿಚಾರನೇ ಗೊತ್ತಿಲ್ಲ ಅವ್ರಿಗೆ. ಸುಮ್ಮನೆ ಏನೋ ಒಂದು ಬಾಯಿಗೆ ಬಂದಿದ್ದನ್ನು ಜನಗಳನ್ನ ತಪ್ಪುದಾರಿ ತುಣಿಸಿ, ನಾನು ಹೆಚ್ಚು ನನಗೆ ಪ್ರಚಾರ ಸಿಗಬೇಕು ಅಂದರೆ ಜಯರಾಮ್ ಅನ್ನೋನಿಗೆ ಪ್ರಚಾರ ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಜಯರಾಮ್ ಈ ರೀತಿ ನಡ್ಕೋತಾರೆ. ಅದು ಯಾಕೆ ಹಂಗೆ ನಡ್ಕೋತಾರೆ ಅನ್ನೋದು ಅವ್ರಿಗೆ ಗೊತ್ತು. ಯಾವುದೇ ಕಾರಣಕ್ಕೂ ಒಂದು ಸಂಘ ಸಮಾಜ ಅಂತ ಇದ್ದಾಗ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾದ್ರೆ 4 ಕೈ ಸೇರಿ ಕೆಲಸ ಮಾಡಬೇಕೇ ಹೊರತು ಸಮಾಜನ ಹೊಡೆಯುವಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡಬಾರ್ದಾಗಿತ್ತು. ಕೆಲವು ವಿಚಾರ ಏನಪ್ಪ ಅಂತಂದರೆ, ಕೆಲವು ನಾವು ದೇವಸ್ಥಾನ ಜಮೀನಿನ ವಿಚಾರಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ, ಅವರು ಕೂಡ ಕೆಲವು ಸಾರಿ ಜೊತೆಯಲ್ಲಿ ಬಂದವ್ರೆ. ಅವರು ಅವಕಾಶ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಇರ್ತಿತ್ತು, ನಮ್ಗೆ ಯಾರಿಗೂ ಆಸೆನೂ ಇರಲಿಲ್ಲ, ಆಕಾಂಕ್ಷಿಗಳು ನಾವಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಇತ್ತು, ಆದರೆ ಅದು ತಕ್ಷಣದಲ್ಲೇ ಅವ್ರು ಕಳ್ಕೊಂಡ್ರು. ಅವರ ಇದನ್ನು ಮಾತಿನ ವೈಖರಿಯಿಂದನೇ ಅವರ ಸ್ಥಾನಗಳನ್ನ ಕಳ್ಕೊತಾ ಇರೋದು. ಅವರು ಮೊದಲಿಂದನೂ ಬೆಳೆದು ಬಂದಿರೋ ದಾರಿ. ಅಧ್ಯಕ್ಷರು ಮಾತಾಡ್ತಾರೆ, ಕೊಡ್ತೀನಿ ನೋಡಿ, ಟ್ರಸ್ಟ್ನ ಅಧ್ಯಕ್ಷರು. ಇದು ಇನ್ನೊಂದು ಏನು ಅವ್ರದ್ದು ಒತ್ತ ಆಸೆ ಅಂದರೆ, ಈ ಆಂಜನೇಯ ದೇವಸ್ಥಾನಕ್ಕೆ 6 ಎಕರೆ ಚಿಲ್ಲರೆ ಜಮೀನು ಐತೆ. ಅದು 7 ಎಕರೆ 6 ಕುಂಟೆ ಏನೋ ಜಮೀನು ಐತೆ. ಥಿಯೇಟ್ರ್ ಹಿಂದೆಗಡೆ, ಕುದೂರು ಥಿಯೇಟ್ರ್ ಇದೆಯಲ್ಲ, ಅದ್ರ ಹಿಂದೆಗಡೆ ಸರ್ವೆ ನಂಬರ್ 59. ಅದರಲ್ಲಿ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಆ ಕೇಸ್ ಏನು ಆಗ್ತದೆ ಅಂದರೆ, ನಮ್ಮ ಕಡೆಗೆ ನಾನು ಅದನ್ನು ಕೇಸ್ ನಡೆಸ್ತಾ ಇದ್ದೀನಿ. ಆದರೆ ಎಷ್ಟು ದಿವಸ ಕೋರ್ಟ್ ಖರ್ಚು ಪ್ರತಿಯೊಂದು ಸುಮಾರು ಒಂದು 10 ವರ್ಷದಲ್ಲಿ ನಾನೇ ಬರೋದು, ನಾನು ಕೈಯಿಂದ ಸ್ವಂತ ಬರೆಸ್ತಾ ಇದ್ದೀನಿ ನಾನು. ಅದ್ರ ಸಾಲದ ಬಂದರೆ ಕಂಪ್ನಿಯವ್ರ ಹತ್ರ ಎಲ್ಲ ಇಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಾವು ಬರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ದೇವಸ್ಥಾನದ ಚೀಟಿ ಮಾಡಿದ್ವಿ, ಆ ಚೀಟಿ ದುಡ್ಡು ಯಾವುದೋ ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಲಾಯರ್ಗೆ ಫೀಸ್ ಕೊಟ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರೇನು ಮಾಡ್ತಾರೆ ಅಂದರೆ, ಈಗ ಈ ಜಮೀನು ದುಡ್ಡು ಒಟ್ಟಿಗೆ 7 ಎಕರೆ ನನಗೆ ಬಂದುಬಿಡ್ತದೆ ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೊಂಡವ್ರೆ. ಅದು ತಪ್ಪು ಮಾಹಿತಿ. ಅದು ನಾವು ಹಾಕಿರೋದು ಕಮಿಟಿ ಪರವಾಗಿ ಹಾಕಿರೋದು. ಕೇಸ್ ಆದರೂ ಕಮಿಟಿಗೆ ಆಗುತ್ತೆ, ಅದು ನಮಗಾಗಲ್ಲ. ಅದು
ದೇವಸ್ಥಾನಕ್ಕೆ ಆಗ್ತದೆ, ಕಮಿಟಿಗೆ ಆಗ್ತದೆ, ಅದು ಸಮುದಾಯಕ್ಕೆ ಆಗುತ್ತೆ. ಸಮುದಾಯಕ್ಕೆ ಆಗ್ತದೆ. ಅದು ನನಗೆ ಸ್ವಂತಕ್ಕೆ ಬರಲ್ಲ. ಅದು ಬರೋದಕ್ಕೂ ನಾವು ಇದಕ್ಕೆ ಬರೋಕ್ಕೂ ಅವಕಾಶ ಇಲ್ಲ. ಅದಕ್ಕೆ ಅದ್ರಲ್ಲೇನೋ ಸೈಟ್ಗಳು ಕೊಡ್ತೀವಿ ತಡಿ ಅದು ಮುಂದೆ ಬರ್ತೀನಿ. ಇವಾಗ ಅದೇ ಏನು ಮಾಡ್ತಾರೆ ಅಂದರೆ, ಇವಾಗ ಜಯರಾಮು ಒಳಗಡೆ ಕಮಿಷನ್ ಮಾತಾಡ್ಕೊಂಬಿಟ್ಟವನ ಯಾರ ಹತ್ರ ಎದುರು ಪಾರ್ಟಿ ಹತ್ರ 1 ಲಕ್ಷ ಕೋಟಿ ರೂಪಾಯಿ ಇವ್ನು ಇಸ್ಕೊಳೋದು, 1 ಕೋಟಿ ರೂಪಾಯಿ ದೇವಸ್ಥಾನಕ್ಕೆ. ಹೌದು, ಒಂದು ನಮಗಿರೋ ಮಾಹಿತಿ ಬಂದಿರೋ ಪ್ರಕಾರ 1 ಕೋಟಿ ರೂಪಾಯಿ ಕಮಿಷನ್ನು ಜಯರಾಮನಿಗೆ, 1 ಕೋಟಿ ರೂಪಾಯಿ ದೇವಸ್ಥಾನಕ್ಕೆ ಇಸ್ಕೊಂಡು ಅವ್ರಿಗೆ ಬರ್ಕೊಟ್ಬಿಡೋದು. ಯಾರಿಗೆ ಕೇಸ್ ನಡೆಸೋರಲ್ಲ ಅವ್ರಿಗೆ ಬರ್ಕೊಟ್ಬಿಟ್ಟು ಕೇಸ್ ಗೆದ್ಬಿಟ್ಟೆ ಅಂತ ಹೇಳಿ ಇವರು ಅವ್ರು ಬಿಟ್ಕೊಟ್ಬಿಡೋದು, ಕೇಸಿಗೆ ದುಡ್ಡು ಇಸ್ಕೊಂಡು. ಈ ಥರ ಮಾಹಿತಿ ನಮಗೆ ಬಂದಿದೆ. ಅದು ಎಷ್ಟು ಸುಳ್ಳು ಗೊತ್ತಿಲ್ಲ ನಮಗೆ. ಅದ್ರದ್ದು ಇರೋದು ನಾವು ಕಂಡಿಲ್ಲ. ಅದು ಗಾಳಿ ಮಾತು ಬಂದಿದೆ ಅಷ್ಟೇ. ಅದು ಅಷ್ಟರೊಳಗಡೆ ಇವನು ಜಯರಾಮನ ಪ್ರತಿಯೊಬ್ಬರಿಗೂ ಒಂದು ಸೈಟ್ ಕೊಡ್ತೀನಿ ಅಂತ ಎಲ್ಲ ಜನಗಳು ಹೇಳ್ಕೊಂಬತ್ತವನೆ. ಎಲ್ಲಿ ತಂದು ಕೊಡ್ತಾರೆ, ಯಾವ ಜಮೀನು ಐತೆ, ಅದಕ್ಕೆ ಯಾವುದೈತೆ ಸೈಟು ಹೇಳಿ ಮಾರಾಟ ಮಾಡೋಕೆ ಅಲ್ಲಿ ಒಪ್ಕೊಂಬಿಟ್ಟವ್ರೆ. ಅವ್ರು ಬಿಟ್ಬಿಟ್ಟು ಅವ್ರಲ್ಲೇ ಕೊಡ್ತಾರೆ ಇವಾಗ ಸೈಟು. ಅವ್ರು ದುಡ್ಡು ಕೊಡ್ತಾರೆ ಅಷ್ಟೇ. ದುಡ್ಡು ಕೊಡೋದು ದುಡ್ಡು ಅವನೊಬ್ಬನೇ ಉಂಡಿ ಹೊಡೆಯೋಕೆ ಪ್ಲಾನ್ ಮಾಡೋದು 1 ಕೋಟಿ ರೂಪಾಯಿ ಈ ಪ್ಲಾನು. ತಾವು ಹಿರಿಯರಿದ್ದೀರಿ. ಹಾಂ ಈ ಒಂದು ದೇವಸ್ಥಾನದ ಒಂದು ಜಾಗವನ್ನ ಹಾಂ ಮುಂದಿನ ದಿನಗಳಲ್ಲಿ ತಾವು ಏನ್ ಮಾಡ್ತೀರಾ ಸರ್? ಅದು ನಮ್ಮದು ಹೇಳಿ, ನಮ್ಮದು ಒಳ್ಳೆ ಉದ್ದೇಶ ಇದೆ. ಸರ್ ತಾವೆಲ್ಲ ಹಿರಿಯರಿದ್ದೀರಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಾಗ, ಆ ಜಾಗವನ್ನ ತಾವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಈಗ ಅದು ಹಿಂದೆ ಸಮುದಾಯಕ್ಕಾಗಿ ಅಂತಲೇ ದೇವಸ್ಥಾನದ ಜಮೀನು ಅಂತ ಉಳಿಸ್ಕೊಂಡಿದ್ರು. ದೇವಸ್ಥಾನ ನಿರಂತರವಾಗಿ ನಡಿಬೇಕಾದ್ರೆ ಆ ಜಮೀನಿನಲ್ಲಿ ಏನಾದರೂ ಒಂದು ಉತ್ಪತ್ತಿ ಆಗಬೇಕು. ಉತ್ಪತ್ತಿ ಅಂತ ಅಂದರೆ ಅದನ್ನು ಬೇರೆ ಯಾವುದೋ ರೀತಿ ಉತ್ಪತ್ತಿ ಅಂತಲ್ಲ, ಸಮುದಾಯಕ್ಕೆ ಆಗುವಂಥ ರೀತಿ ಒಳ್ಳೆ ದಾರಿನಲ್ಲಿ ಒಂದು ಹಾಸ್ಪಿಟ್ಲ್ ಇರ್ಬೋದು, ಸ್ಕೂಲ್ ಇರ್ಬೋದು, ಒಂದು ಛತ್ರ ಇರ್ಬೋದು, ಮತ್ತೊಂದು ಕಾಲೇಜು, ಇನ್ನೊಂದು ಸಮುದಾಯಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ಮತ್ತು ದೇವಸ್ಥಾನ ನಡೆಯೋದಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಯೋಜನೆನ ನಾವು ಕಮಿಟಿಯವರು ಅದು ಟ್ರಸ್ಟ್ ವತಿಯಿಂದ ಹಾಕ್ಕೊಂಡಿದ್ದೀವಿ. ಅದು ಮುಂದಕ್ಕಿನ್ನೂ ಯಾವ ಬದಲಾವಣೆ ಅಂದರೆ ಬರೀ ನಮ್ಮದೇ ಅಷ್ಟೇ ತೀರ್ಮಾನ ಅಲ್ಲ, ಕೇಂದ್ರ ಸಂಘದವ್ರ ನೆರವು ತೊಗೊಂಡು ಮತ್ತು ಇನ್ನೂ 4-6 ಸಂಸ್ಥೆಗಳ ನೆರವಿನೊಂದಿಗೆ ಮಾಡಬೇಕು ಅನ್ನೋ ಉದ್ದೇಶ. ಸಮುದಾಯಕ್ಕೋಸ್ಕರನೇ, ಸಮುದಾಯಕ್ಕೆ ಮಾತ್ರನೇ ಸೀಮಿತವಾಗಿ, ಬೇರೆ ಇನ್ಯಾವುದೋ ಸೈಟ್ ಕೊಡ್ತೀವಿ ಅಂತಾಗಲಿ, ಮತ್ತೊಂದಾಗಲಿ, ಆಮಿಷ ಒಡ್ಡೋದಾಗಲಿ, ಅಥವಾ ತಲಾ ಒಂದೊಂದು ಸೈಟ್ ಹಂಚ್ಕೊಡ್ತೀವಿ ಅದು ಸುದ್ದಿ ಎಲ್ಲ ಪಾಪ ಪ್ರಚಾರ ಮಾಡ್ತಾವ್ರೆ ನಮ್ಗಳ ಮೇಲೆ. ಇವರೇನೋ ಮಾಡಿಬಿಡ್ತಾರೆ, ಅವರೇನೋ ಮಾಡಿಬಿಡ್ತಾರೆ, ಇವರು ಅಧ್ಯಕ್ಷರು ತೊಗೊಂಡ್ಬಿಡ್ತಾರೆ. ಅಧ್ಯಕ್ಷಗೆ ಯಾವ ಕಾರಣಕ್ಕೆ ಹೋಗುತ್ತೆ, ಹೆಂಗೆ ಹೋಗುತ್ತೆ ಅಧ್ಯಕ್ಷಗೆ? ಕೇಸ್ ಹಾಕಿರೋದು ದೇವಸ್ಥಾನದ ಪರವಾಗಿ, ಕೇಸ್ ನಡೀತಿರೋದು ದೇವಸ್ಥಾನದ ಪರವಾಗಿ. ಜಮೀನು ಬಂದರೆ ಕೇಸ್ ಆದರೆ ದೇವಸ್ಥಾನದ ಪರವಾಗಿ ಆಗಬೇಕೇ ಹೊರತು ಅಧ್ಯಕ್ಷ ಪರವಾಗಿ ಯಾವುದೇ ಕಾರಣಕ್ಕೂ ಆಗಲ್ಲ, ಅಥವಾ ಟ್ರಸ್ಟ್ಗೂ ಆಗಲ್ಲ. ಇಷ್ಟು ವಿಚಾರ ಇದೆ ನಮ್ಮ ಉದ್ದೇಶ, ಮೂಲ ಉದ್ದೇಶ ಹಾಕ್ಕೊಂಡಿರುವಂಥದ್ದು ಮುಂದಕ್ಕೆ. ಆದರೆ ಆ ಮಧ್ಯದಲ್ಲಿ ಇವರು ಉದ್ದೇಶ ಏನು, ಒಂದು ಕಡೆ ಅವರು ದೇವಾಂಗ ಸಂಘದ ಅಧ್ಯಕ್ಷ ಆಗಬೇಕು ಅಂತ ಬಂದಂಥವರು ಇವತ್ತು ಟ್ರಸ್ಟ್ಗೂ ಕಾಲಿಟ್ಕೊಂಡು ಒಂದು ಕಡೆ ಟ್ರಸ್ಟನ್ನು ಹೊಡೆದಾಕಿದ್ರು, ಇನ್ನೊಂದು ಕಡೆ ಸಮುದಾಯನ ಹೊಡೆದ್ರು. ಇದು ಉದ್ದೇಶ ಏನು ಅಂತ ಅರ್ಥ ಆಗ್ತಿಲ್ಲ. ಇಲ್ಲಿ ಪ್ರಮುಖವಾಗಿ ದೇವಸ್ಥಾನ ಜಮೀನಿನ ಪರವಾಗಿ ಕೇಸ್ ನಡೀತಾ ಇರೋವಂಥದ್ದು ಸಮುದಾಯ ಮತ್ತು ಟ್ರಸ್ಟು. ಆ ಎರಡನ್ನೂ ಏಕಕಾಲದಲ್ಲಿ ಇವರು ಹೊಡಿತಾ ಇರೋವಂಥ ಉದ್ದೇಶನಾದರೂ ಏನು ಅನ್ನೋದು ಜನ ತಿಳ್ಕೊಬೇಕಾಗಿದೆ. ಈಗ ಪ್ರಮುಖವಾದ ವಿಷಯ ಇದು. ಯಾಕೆ ಇವರು ಸಮುದಾಯನ ಹೊಡಿತಾವ್ರೆ ಮತ್ತು ಟ್ರಸ್ಟನ್ನು ಯಾಕೆ ಹೊಡಿತಾವ್ರೆ? ದೇವಸ್ಥಾನಕ್ಕೆ ಬೀಗ ತೊಗೊಂಡು ಪೂಜೆ ಮಾಡೋಕ್ಕೆ ಕೊಡಲಿಲ್ಲ, ಅವಕಾಶ ಕೊಡಲಿಲ್ಲ, ಪೂಜೆ ನಿಂತೋಯ್ತು ಅಂತ ತೊಗೊಂಡಿದ್ದು ಒಂದು ಕಡೆ ಆಯಿತು. ಈಗ ವಿಚಾರ ಬರ್ತಾ ಇರೋದೇ ಬೇರೆದಕ್ಕೆ. ಅವರು ಯಾವ ವಿಚಾರಕ್ಕೆ ಬೇರೆದಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಜನ ಅರ್ಥ ಮಾಡ್ಕೋಬೇಕು ದಯಮಾಡಿ. ನಿಮ್ಮ ಬಗ್ಗೆ ಒಂದು ವಿಚಾರ ಓಡಾಡ್ತಾ ಇದೆ. ಇದೇ ನರಸಿಂಹಮೂರ್ತಣ್ಣವರ ಜೊತೆ ಜಯರಾಮಣ್ಣವರು ಇದ್ರು, ಸ್ನೇಹ ವಿಶ್ವಾಸದಿಂದ ಇದ್ರು. ಅದೇ ಒಂದು ಅಧ್ಯಕ್ಷ ಸ್ಥಾನ ಗದ್ದುಗೆಗೋಸ್ಕರ ಬದ್ಧ ವೈರಿಗಳ ಥರ ಆಡ್ತಾ ಇದ್ದಾರೆ ಅನ್ನೋ ವಿಚಾರ ಕೂಡ ಓಡಾಡ್ತಾ ಇದೆ ಸರ್. ಖಂಡಿತ ಇದು ಹೇಳಬೇಕು ಅಂದರೆ ಈ ಜಯರಾಮ್ ಅವರು ಯಾವ ಕ್ಷಣದಲ್ಲಿ ಏನಾಗ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಕೈಮಗ್ಗದ ಸೊಸೈಟಿನಲ್ಲಿ ನಾನು ಸೆಕ್ರೆಟ್ರಿ ಆಗಿದ್ದೆ. ಅವರು ನನಗೊಂದು ಅವಕಾಶ ಬೇಕು ಅಂಥೇಳಿ ಅಲ್ಲಿ ಏನು ಯಶಸ್ವಿನಿ ಕಾರ್ಡು ಇಲ್ಲ ಅಂಥೇಳಿ ನನಗೊಂದು ಸದಸ್ಯತ್ವ ಬೇಕು ಅಂಥೇಳಿ ಯಾವುದೋ ಒಂದು ಡೂಪ್ಲಿಕೇಟ್ ರೆಸಿಪ್ಟ್ ತೊಗೊಂಬಂದು ಅಲ್ಲಿ ಮೆಂಬರ್ಶಿಪ್ ತೊಗೊಂಡು ಡೈರೆಕ್ಟ್ರಾಗಿ ಬಂದು ಸೇರಿಕೊಂಡ್ರು. ಆ ಸೇರ್ಕೊತಿದ್ದಂಗೆ ಅವರ ವರ್ತನೆನೇ ಬದಲಾಗೋಯ್ತು. ಆಮೇಲೆ ಅವ್ರು ಯಾರ್ಯಾರೋ ಸೇರಿಕೊಂಡ್ರು. ಇದ್ರ ಬಗ್ಗೆ ಪ್ರಕರಣನೂ ಕೂಡ ನಡೀತಾ ಇದೆ. ಇವರು ಯಾವ ಕ್ಷಣದಲ್ಲಿ ಏನಾಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆದರೂ ಕೂಡ ಅವ್ರ ಮೇಲೆ ನಾನು ಕ್ರಿಮಿನಲ್ ಕೇಸನ್ನು ಹಾಕಿದ್ದೀನಿ. ಸಂಘದಲ್ಲಿ ಅವರು ಡೈರೆಕ್ಟ್ರಾಗಿ ಬಂದ ಮೇಲೆ ಸಂಘದಲ್ಲಿ ಅವ್ರು ಮಾಡಿರುವಂಥ ಅವ್ಯವಹಾರ, ಈಗ 250 ಜನ ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನನ ಕೊಡಿಸಿದ್ರು. ನೇಕಾರರ ಮಕ್ಕಳಿಗೆ 250 ಜನ ನೇಕಾರರ ಮಕ್ಕಳು ಅವರ ಕುದೂರಿನಲ್ಲಿ
ನಾನಿದ್ದಾಗ ಬರೀ 5 ಜನ 10 ಜನ ಸಿಗ್ತಾ ಇರಲಿಲ್ಲ ನೇಕಾರರ ಮಕ್ಕಳು ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಕೊಡಿಸೋದಕ್ಕೆ. ಸರ್ಕಾರ ಕೊಡುತ್ತೆ, ನಾವು ಕೊಡ್ತೀವಿ, ಸೊಸೈಟಿಯವ್ರು ಕೊಡ್ತಾರೆ, ಸೊಸೈಟಿ ಮುಖಾಂತರ ಸರ್ಕಾರ ಕೊಡುತ್ತೆ. ಅದನ್ನು ಪ್ರಾಮಾಣಿಕವಾಗಿ ನೇಕಾರರ ಮಕ್ಳಿಗೆ ವಿತರಣೆ ಆಗಬೇಕು ಅನ್ನೋ ಉದ್ದೇಶ ನಂದಿದ್ದಿದ್ದು ಅಷ್ಟೇ. ಇವ್ರ ಉದ್ದೇಶ ಏನು? ಯಾರೋ ತುಮಕೂರಲ್ಲಿ ಓದೋ ಕಾಲೇಜ್ ಹುಡುಗರಿಗೆಲ್ಲ ತೊಗೊಂಬಂದು ವಿದ್ಯಾರ್ಥಿ ವೇತನ ಕೊಟ್ಟರು. ಅದರಲ್ಲಿ ಎಷ್ಟು ಜನಕ್ಕೆ ಕೊಟ್ಟರೋ ಎಷ್ಟು ಜನಕ್ಕೆ ಬಿಟ್ಟರೋ ಅದು ಗೊತ್ತಿಲ್ಲ. ನಾನು ಇದನ್ನು ಇಲಾಖೆಯಲ್ಲೂ ಕೂಡ ಪ್ರಶ್ನೆ ಮಾಡಿದಾಗ ಅವ್ರು ಏನು ರೀ ಮಕ್ಕಳು ಸ್ಕೂಲು ಸ್ಕಾಲರ್ಶಿಪ್ಗೂ ನೀವು ತಪ್ಪು ಅಂತ ಹೇಳ್ತೀರಿ, ಯಾರೋ ಓದೋ ಮಕ್ಕಳು ಯಾವ ಜನನಾದರೂ ಆಗಲಿ ಯಾರಾದರೂ ಆಗಲಿ ಅಂತ ಅವ್ರು ಹೇಳಿದಕ್ಕೋಸ್ಕರ ನಾನು ಅದನ್ನು ಬಿಟ್ಟೆ. ಈ ವಿಚಾರವಾಗಿ ಕೇಸ್ ಹಾಕಿದ್ದೀರಾ? ಆ ವಿಚಾರವಾಗಲ್ಲ. ಆಮೇಲೆ ಇನ್ನು 28 ಜನಕ್ಕೆ ಮನೆಗಳು ಬಂತು. ಆ 28 ಜನಕ್ಕೆ ತಲಾ 7,000 ರೂಪಾಯಿ ಸರ್ಕಾರದಿಂದ ಅನುದಾನ ಬರೋಕ್ಕೆ ಕೊಟ್ಟರು. ಅದರಲ್ಲಿ ಇವರು ಅವ್ಯವಹಾರ, ನಮ್ಮ ತಾಯಿಯವ್ರು ಅವ್ರು ಬದುಕಿದ್ದಾಗೆ ಕೊಡ್ಬೋದಾಗಿತ್ತು, ಕೊಡಲಿಲ್ಲ. ಅವಾಗೇನಾಯಿತು, ಪಂಚಾಯತಿನಲ್ಲಿ ಆನಂದರಾಮ್ ಅಂತಿದ್ದರು, ಅವ್ರೇನು ಮಾಡಿದ್ರು, ಪ್ರತಿ ಮನೆ ವಿಸಿಟ್ ಹಾಕ್ದಿರ ನಾನು ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡಲ್ಲ ಅಂತ ಹೇಳಿದ್ರು. ಅದು ನಿಬಂಧನೆ ಇತ್ತು ಜವಳಿ ಇಲಾಖೆಯಿಂದ. ಆ ನಿಬಂಧನೆಗೆ ಇವರು ಒಳಪಡಲಿಲ್ಲ. 28 ಜನದ್ದು ನಾನು ಫೇಕ್ ಸಿಗ್ನೇಚರ್ ಹಾಕಿಸ್ಕೊಟ್ಬಿಡ್ತೀನಿ ಅಂತೇಳಿ ಮಿಸ್ಟರ್ ಜೈರಾಮ್ ಅವರು ಅವತ್ತೇ ಹೇಳಿದರು. 28 ಜನಕ್ಕೂ ನಾನು ಆನಂದರಾಮ್ ಅವ್ರದ್ದು ಸಿಗ್ನೇಚರ್ ಹಾಕಿಸ್ಕೊಟ್ಬಿಡ್ತೀನಿ, ಎಲ್ಲರದ್ದು ರಿಲೀಸ್ ಮಾಡ್ಬಿಡೋಣ, ನಾನು ಮಾತಾಡ್ಕೊಂಬರ್ತೀನಿ ಅಂತೇಳಿ. ಆಯಿತು, ಅದು ಮಾಡಲಿಲ್ಲ. ಆಮೇಲೆ ಅದು ಹಂಗೆ ನಾನು ಅದಕ್ಕೆ ಅವಕಾಶ ಕೊಡಲಿಲ್ಲ, ಮತ್ತೆ ಸುಮ್ಮನಾದರು. ಆಮೇಲೆ PDO ಅವರು ಇವತ್ತು ಕೂಡ ಸೈನ್ ಹಾಕಿಲ್ಲ. ಇವತ್ತು ನಿಬಂಧನೆಯಂತೆ ಬಾಲರಾಜು ಅವರು ಅಧ್ಯಕ್ಷ ಆಗಿದ್ದಾಗ ಅವರು 28 ಜನಕ್ಕೆ ಸೈನ್ ಹಾಕಿ 27 ಜನದ ಮಾತ್ರ ಕೊಟ್ಟರು. 28ನೇವ್ರು ನಮ್ಮ ತಾಯಿಯವ್ರದ್ದು ಕೊಡಲಿಲ್ಲ ಕಡೆಗೆ. ಆ ಮೋಸ ಮಾಡಿದ್ದ ಉದ್ದೇಶಕ್ಕೆ ಆ ದುಡ್ಡನ್ನು ಅವರು ಚೀಟ್ ಮಾಡೋಕೆ ಹೊರಟಿದ್ದಕ್ಕೋಸ್ಕರ ನಾನು ಅವ್ರ ಮೇಲೆ ಕೇಸ್ ಹಾಕಿದ್ದು 28 ಜನದ್ದು, ಬೇರೆ ವಿಷಯ ಅಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವರು ಎಲ್ರಿಗೂ ಹೇಳ್ತಿರೋದೇನು, ನರಸಿಂಹಮೂರ್ತಿ ಎಲ್ರಿಗೂ ಕೇಸ್ ಹಾಕ್ತಾನೆ, ಎಲ್ಲರ ಮೇಲೆ ಕೇಸ್ ಹಾಕ್ಬಿಡ್ತಾನೆ ಅಂತ ಅಪಪ್ರಚಾರ ಮಾಡ್ತಾರೆ. ಕುದೂರಿನಲ್ಲಿ ಮೊದಲನೇದಾಗಿ ನಮ್ಮ ಜನಾಂಗಕ್ಕೆ ಕೇಸು, ಕೋರ್ಟು, ಪೊಲೀಸ್ ಸ್ಟೇಷನ್ನು ಅಂತ ತಂದವರೇ ಅವ್ರ ಕುಟುಂಬದವರು. 71 ಸಾಲಿನಲ್ಲಿ KH ಗಂಗಣ್ಣ ಅವ್ರ ಕುಟುಂಬಕ್ಕೂ ಇವ್ರ ಕುಟುಂಬಕ್ಕೂ ಮಾರಾಮಾರಿ ನಡೆದು ಚಾಕು ಬಾಕುಗಳೆಲ್ಲ ಓಡಾಡಿದ್ವಾಗ ಅದು ಇಡೀ ಇವತ್ತಿನ ಪೀಳಿಗೆಗೆ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ. ಅದು ಅವತ್ತೇ ಗೊತ್ತು. ಅವತ್ತಿಂದ ಎಷ್ಟೋ ವರ್ಷಾನುಗಟ್ಟಲೆ ಕೇಸ್ಗಳು ನಡೆದವು. ಇವ್ರು ಅಣ್ತಂದಿರೇ ಮಚ್ಚು ಕೊಡ್ಲಿ ತೊಗೊಂಡು ಹೊಡೆದಾಡಿದ್ರು. ಇದು ಗೊತ್ತಿರೋವಂಥ ವಿಚಾರನೇ, ಯಾರಿಗೂ ಗೊತ್ತಿಲ್ಲದೆ ಇರೋವಂಥದ್ದೇನಲ್ಲ. ಇದರಲ್ಲಿ ಜೈರಾಮ್ ಅವರು ವಿಶ್ವಾಸದಲ್ಲಿದ್ದೀವಿ. ಇವತ್ತು ನಾನು ಯಾರಿಗೂ ದ್ವೇಷಿ ಅಲ್ಲ, ಅವ್ರು ಮಾಡೋ ತಪ್ಪಿಗೆ ಮಾತ್ರ ನಾನು ವಿರೋಧ ಮಾಡ್ತೀನಿ ಹೊರತು ಯಾರೂ ನನಗೆ ಶತ್ರುಗಳಿಲ್ಲ, ನನಗೆ ಯಾರು ಶತ್ರುಗಳು ಬೇಕಾಗೂ ಇಲ್ಲ. ಸೋಮೇಶ್ ಅವ್ರ ಹತ್ರನೂ ಕೂಡ ನಾನು ಅವ್ರ ಮನೆಗೆ ನನ್ನ ಮಗಳ ಮದುವೆ ಪತ್ರಿಕೆ ಕೊಡೋಕೆ ಹೋಗಿದ್ದೀನಿ. ಅವತ್ತು ನಾವು ಪತ್ರಿಕೆ ಕೊಡೋಕೆ ಹೋದಾಗ ಹೇಳ್ತಾರೆ ಅವರು, ನಾನೇನು ನಿನಗೆ ಚಾಕು ಹಾಕಕ್ಕೆ ಬಂದಿದ್ನಾ, ನನ್ನ ಮೇಲೆ ಯಾಕೆ ಮರ್ಡ್ರ್ ಕೇಸ್ ಹಾಕಿದ್ಯಾ ಅಂತ. ಮರ್ಡ್ರ್ ಕೇಸ್ ಅಂದರೆ ಅವ್ರ ಬೆದರಿಕೆಗಳು ಹಾಕಿರೋದಕ್ಕೆ ನಾನು ಹೇಳಿದೆ ಹೊರತು ಈಗಾಗಲೇ ಬಿಟ್ಬಿಡ್ತೀವ ಇವ್ರನ್ನ, ಒಂದು ಗತಿ ಕಾಣಿಸೋವರೆಗೂ ಬಿಡಲ್ಲ ಅಂತ ಅವ್ರು ಹೇಳ್ಕೊಂಡಿದ್ರು. ಆ ವಿಚಾರನ ನಾನು ಪೊಲೀಸ್ ಸ್ಟೇಷನ್ ಮುಂದೆ ತೊಗೊಂಬಂದು ಅದರಂತೆ ಕೇಸ್ ಏನಾಯಿತು ಅದು ನಡೀತಾ ಇದೆ. ಅದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವರು ಈ ಸೆಕ್ರೆಟರಿ ಜಯಶೀಲನ್ ಅಂತ ಇದ್ದಾರೆ ನಮ್ಮ ಸಂಘದಲ್ಲಿ. ಅವ್ರ ಮನೆ ಹತ್ರ ಈ ಸಣ್ಣ ಪುಟ್ಟ ಹುಡುಗರು, ಅವ್ರು ಯಾರು ಡೈರೆಕ್ಟ್ರುಗಳಲ್ಲ, ಏನು ಸಂಘದ್ದು ಸೆಕ್ರೆಟ್ರಿಗಳು ಅಲ್ಲ, ಸಂಘದಲ್ಲಿ ಅವರು ಅಷ್ಟೇ. ಅವರೊಬ್ಬರು ಮೆಂಬರ್ಶಿಪ್ದಾರರು ಸಂಘದಲ್ಲಿರೋರು. ಇವ್ರು ಸುಮ್ಮನೆ ಆ ವಯಸ್ಸಾದ ಜೀವಕ್ಕೆ ಅಪ್ಪಂಗೆ ಮೊದಲೇ ತುಂಬ ವಯಸ್ಸಾಗಿರೋ ವ್ಯಕ್ತಿ, ನಿಮಗೂ ಗೊತ್ತಿದೆ. ಅವ್ರ ಮನೆದಾಗ ಹೋಗಿ 15-20 ಜನ ಇವರು ಏಕಾಏಕಿ ಸಿಕ್ಕಾಬಿಟ್ಟೆ ಕೂಗಾಡಿದ್ರೆ ಆ ಅಪ್ಪವ್ರಿಗೆ ಏನಾಗಬೇಡ ಹೆಚ್ಚು ಕಮ್ಮಿ ಮೈಂಡು. ಇವರು ಜಯರಾಮ್ ಅವರು ಒಬ್ಬ ಉಪಾಧ್ಯಕ್ಷನಾಗಿದ್ದು ಈ ವ್ಯಕ್ತಿಗೆ ಜಯರಾಮ್ ಒಬ್ಬರು, KG ಪ್ರಕಾಶ್ ಒಬ್ಬರು, ನಮ್ಮ ಪುಟ್ಟರಾಜು ನಮ್ಮ ಬ್ರದರ್ ಒಬ್ರು ಇದ್ದಾರೆ, ಅವರು ಎಲ್ಲ ಹೋಗಿದ್ದಾರಂತೆ, ಸಂಜಯ್ ಕುಮಾರು, ಸೋಮೇಶು, ಇವರಿಷ್ಟು ಜನ ಹೋಗಿ ಇವ್ರ ಮನೆದಾಗ ಏನು ಕೂಗಾಡೋಂಥದ್ದು ಏನಿರಲಿಲ್ಲ ಸರ್. ಈಗ ದೇವಸ್ಥಾನದಲ್ಲಿ ಸಂಘ ಅಂದಮೇಲೆ ಟ್ರಸ್ಟ್ ರಿಜಿಸ್ಟ್ರೇಷನ್ ಆದಮೇಲೆ ಅದಕ್ಕೊಂದು ಬೆಲೆ ಇರಲ್ಲವ್ರ. ಇವ್ರದ್ದು ಸಂಘ ಅಂತ ಮಾಡ್ಕೊಂಡ್ರು ಇವಾಗ 12 ಜನ. ಯಾವ ಸಂಘ ರಿಜಿಸ್ಟ್ರೇಷನ್ ಐತೆ ಅವ್ರದ್ದು? ಹಂಗಾಗಿ ಇವ್ರು ಇಷ್ಟು ವರ್ಷ 40-50 ವರ್ಷದಿಂದ ನಡೆಸ್ಕೊಂಬತ್ತ ಸಂಘಗಳು ಈ ವಯಸ್ಸಾದವರೆಲ್ಲ. ನಮ್ಮ ತಂದೆಯವರು ಇದ್ದಾರೆ, K. ವೆಂಕಟಣ್ಣಪ್ಪ ಅವರು ಇದ್ದಾರೆ, ಚಾಮೂರು ಅವರು. ಅವ್ರ ಮಗನಿಗೆ ಕೇಳಬೇಕು ಕರೆದ ನಾಗೇಶ್ವರನ್ನ, ಏನಪ್ಪ ನಿಮ್ಮ ಚಿಕ್ಕಪ್ಪ ಹಿಂಗೆ ಮಾಡೋರೆಲ್ಲ ಸರಿನ ತಪ್ಪತ್ತೆ ನೀವೇ ಕೇಳಿ. ಅವರೇ ತೂ ಅಂತ ಉಗಿತಾರೆ. ಯಾರು ಚಾಮು ಅವ್ರ ಮಗ ಅವರು, ಗೊತ್ತಾಯ್ತೀರಾ? ನಾವು ಹೇಳ್ತಾ ಇರೋದೇನು, ಇವ್ರು ಇಷ್ಟು ವರ್ಷ 40 ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ ದೇವಸ್ಥಾನ. ಯಾರಿಗೋಸ್ಕರ ಮಾಡಿದ್ರು? ಇವ್ರು ಸ್ವಂತ ಮನೆಗಳಿಗೆ ಮಾಡ್ಕೊಂಡು ಸರ್. ಇವರು ನಮ್ಮ ದೇವಾಂಗ ಸಮಾಜಕ್ಕೆ ತುಂಬ ಅವ್ರ ಮನೆಯಲ್ಲಿ ತಿನ್ನೋಕೈತೆ ಉಣ್ಣೋಕೈತಿಲ್ವೋ ಸರ್. ಇವ್ರು ಬೆಂಗಳೂರಿಂದ ಬರ್ತಾರೆ ಅಂತಾರೆ. ಕುದೂರಲ್ಲಿ 77-75 ಇಸ್ವಿಯಿಂದ ಕುದುರೆಗೆ ಅವ್ರು, ಇವ್ರು ರಂಗಪ್ಪ ಅವರು ಕುದುರೆಗಿಲ್ಲ ಅಂತ ಹೇಳ್ಕೊಂಬತ್ತಾರೆ. ಇವ್ರು ಹುಟ್ಟಿದ್ರೆ ಸರ್ ಬೇರೆ ಇವ್ರಿದ್ರ ತಂದೆ ಕಾಲದಿಂದ ಅದು ತೋಪೈನೂರು ಪೈಕಿ ಇವರು ತಾತ ನಾಸ್ತಿ ಎಲ್ಲ ಬೇಕಾಷ್ಟು ಐತಿ ಇಲ್ಲಿ ಕುದುರೆಗೆ. ನೋಡ್ರಿ ಇವ್ರು ಕುದುರ್ನವರೆಲ್ಲ ಬೆಂಗಳೂರಿನವರು ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಯಾರೇನೇ ಇರಲಿ ಸರ್, ಸಂಘದಲ್ಲಿ ಇಷ್ಟು ವರ್ಷದಲ್ಲಿ ಒಂದು ಬೋರ್ಡ್ ಬಿದ್ದಿರಲಿಲ್ಲ. ಯಾರು ನಾನು ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅಂತ ಒಂದು ಪೋಸ್ಟ್ ಹಾಕ್ಸ್ಕೊಂಡಿರಲಿಲ್ಲ, ಒಂದು ಕಟೌಟ್ ಹಾಕ್ಸ್ಕೊಂಡಿರಲಿಲ್ಲ. ಜೈರಾಮ್ ಅವ್ರು ಬಂದು ಇನ್ನು ನಮ್ಮ ಸಂಘಕ್ಕೆ 1 ವರ್ಷ ಆಗೈತೆ ಅಷ್ಟೇ ರೀ. ಬೇಕಾದ್ರೆ ನೀವು ಯಾರನ್ನ ಕೇಳ್ಕೊಂಬನ್ನಿ, ಚೌಡೇಶ್ವರಿ ದೇವಸ್ಥಾನದಲ್ಲಿ ಅವ್ರು ಇದ್ದರು,
ಸುಮ್ಮನೆ ದಾಮಕಾವಸ್ಥೆಗೆ. ನಾವು ಅವ್ರ ಅಣ್ಣವ್ರಿಗೂ ಇವ್ರಿಗೂ ಆದ್ರಿಲ್ಲ, ದಡ್ಡೆಗೆ ಇಷ್ಟು ಮಚ್ಚು ಕೊಡ್ಲಿ ತೊಗೊಂಡು ಹೊಡೆದಾಡೋರೆ. ಆದರೆ ಜಯರಾಮ್ ಅವರು ನಮ್ಮ ಸಂಘ ಯಾವುದೂ ಇರಲಿಲ್ಲ. ಇದೇ ನರಸಿಂಹಮೂರ್ತಿಯವ್ರ ಜೊತೆಗೆ ಅರ್ಜಿ ಕೊಟ್ಬಿಟ್ಟು 1 ವರ್ಷ ಮುಂಚೆ ಸೇರ್ಕೊಂಡ್ರು. ಸೇರ್ಕೊಂಡಿದ್ದ ತಪ್ಪಿಗೆ ಇವತ್ತು ನಮ್ಮ ಸಂಘನೇ ಹೊಡೆದಾಕೋಣ ಮಟ್ಟಕ್ಕೆ ಬಂತು. ಏನು ಸರ್, 1 ವರ್ಷ ಮುಂಚೆ ಅವ್ರನ್ನ ಸೇರ್ಕೊಂಡಿದ್ದವರು. ಇದೇ ನರಸಿಂಹಮೂರ್ತಿಯವ್ರು ಕರ್ಕೊಂಬಂದು ಅರ್ಜಿ ಕೊಟ್ಟು ಇವರೇ ಕೊಟ್ಟಿದ್ದು, ಅರ್ಜಿನ ಬರ್ಕೊಂಡು ತೊಗೊಂಡಿದ್ದು. ಸೇರಿಸ್ಕೊಂಡಿದ್ದಕ್ಕೆ ಇವತ್ತು ನಮ್ಮ ದೇವಾಂಗ ಸಂಘನ, ಪೇಟೆ ಆಂಜನೇಯ ದೇವರ ಸಂಘ ಹೊಡೆದಾಕ ಮಟ್ಟಕ್ಕೆ ಬಂದ್ಬಿಡ್ತು. ಈ ಅಪ್ಪ 1 ವರ್ಷ, ಇವ್ರ ಅಣ್ಣವ್ರು 40 ವರ್ಷ ಇದ್ದರು. ಎಂಥ ಹೆಸರು ತೊಗೊಂಡ್ರು ಗೊತ್ತಾ? ಹುಲಿ ಇದ್ದಂಗೆ ಇದ್ರು ಚಾಮು ಅವರು. ಸಂಘನ ಹೆಂಗೆ ಬೆಳೆಸ್ಬೇಕು, ಹೆಂಗೆ ಮಡಗಬೇಕು ಅನ್ನೋದು ಪ್ರತಿಯೊಂದು ಗೊತ್ತಿತ್ತು. ಎಂತೆಂಥವ್ರು ಇದ್ದು ಅವ್ರ ಜೊತೆಗೆ. ಅವ್ರನ್ನೆಲ್ಲ ಅಷ್ಟು ಜನ ವಯಸ್ಸಾದವ್ರನ್ನ ಅವರೆಲ್ಲ ಕೈನೇ ಮಾಡಿಕೊಂಡು ಅವರೆಲ್ಲ ವ್ಯವಹಾರ ಮಾಡಿಲ್ಲರು, ಸಂಘ ಬೆಳೆಸಲಿಲ್ಲ ಇಷ್ಟು ವರ್ಷ. ಇನ್ನು ಜಯರಾಮ್ ಅವ್ರು ಬಂದಾಗ ಕಟ್ಟಿದ್ರು ನಾವು ದೇವಸ್ಥಾನನ. ಅವ್ರ ಅಣ್ಣವ್ರಿದ್ದು ದೇವಸ್ಥಾನ ಕಟ್ಟಿದ್ದು ನಾವು. ಅದಕ್ಕೆ ಎಷ್ಟೆಲ್ಲ ಸಹಾಯ ಮಾಡಿದ್ರು ಇವರೆಲ್ಲ. ಅವಾಗಿಂದ ಬೆಂಗಳೂರಾಗಿದ್ದರು, ಸುಮಾರು 10 ವರ್ಷ 15 ವರ್ಷ ಬೆಂಗಳೂರಿಗೆ ಹೋಗಿ. ಅಷ್ಟಕ್ಕೆ ಕುದುರೆ ಹುಡ್ಲಿಲ್ಲ ಅವರು. ಗಂಗರಾಜ್ ಅವರು ಸೆಕ್ರೆಟರಿ ಆಗಿದ್ರು. ಇವತ್ತಿನವರೆಗೂ ಅವ್ರದ್ದೇನು ಕೊಟ್ಟೇ ಇಲ್ಲ ಅವರು. ಅವ್ರಿಗೆ ಕೇಳಕ್ಕೆ ಹೋಗಿಲ್ಲ ಪಾಪ ಇವ್ರು. ಅವ್ರು ಏನು ಮಾಡ್ಕೊಂಡು ಏನೋ ಇವ್ರ ವೈಯಕ್ತಿಕ ಇತ್ತು, ಏನೋ ಮಾಡ್ಕೊಂಡು ಬಿಟ್ಟರು ಅವರು ಅದನ್ನು. ಗಂಗರಾಜ್ ಅವ್ರು ಎಂಥ ವ್ಯಕ್ತಿ ಅವರು ಏನಂತ ಗೊತ್ತಿದ್ದು ಇವ್ರಿಗೆ ಸುಮ್ಮನೆ ಆದರು. ಇಂಥ ಇವರು ಇದೆ ಜಯರಾಮ್ ಅವರು ಕೈಮಗ್ಗು ಸೊಸೈಟಿ ಒಳಗಡೆ ಸೆಕ್ರೆಟ್ರಿ ಇವರಾಗಿದ್ದಾಗ ಇವ್ರನ್ನ ಫೋರ್ಜರಿ ಮಾಡಿ ಒಳಗೆ ತೊಗೊಂಡಿದ್ದು ಜಯರಾಮ್ ಅವ್ರನ್ನ. ಇವ್ರು ಇಲ್ಲೇ ಅವ್ರು ಇವತ್ತು ನಾವು ಕೇಳ್ತೀನಿ ಇವ್ರನ್ನ ಫೋರ್ಜರಿ ಮಾಡಿ ಅದು ಡೂಪ್ಲಿಕೇಟ್ ಇದು ಅರ್ಜಿ ಕೊಟ್ಬಿಟ್ಟು ತೊಗೊಂಡಿದ್ದು ಒಳಗೆ ಅವ್ರನ್ನ. ಇವತ್ತು ಅವ್ರನ್ನೇ ಆಚೆಗೆ ಹಾಕೋರು ಸೆಕ್ರೆಟ್ರಿ ಪೋಸ್ಟಿಂದ. ಎಲ್ಲಿ? ಕೈಮಗ್ಗು ಸೊಸೈಟಿ ಒಳಗಡೆ. ಕೇಳಿ ಇವರು 15 ವರ್ಷ ಮುಂಚೆ ಇವರು ಚೆನ್ನಾಗಿದ್ದು ಕೇಸ್ ಹಾಕೊಂಡು ತಿರುಗ್ತಾರೆ. ಜೊತೆಲಿ ಅವ್ರು ಇಬ್ಬರು ಕೇಸ್ ಹಾಕೊಂಡು ತಿರುಗ್ತಾವ್ರೆ. ಇವರು ಒಳ್ಳೇದು ಮಾಡೋಕೆ ಹೋಗಿದ್ದಕ್ಕೆ ಇವತ್ತು ಇವ್ರ ಮೇಲೆ ಇದೇ ಥರ ನಮ್ಮ ದೇವಾಂಗ ಸಂಘಕ್ಕೂ ಬಂದು ನಮ್ಮ ದೇವಾಂಗ ಸಂಘನೇ ಹೊಡೆದಾಕ್ಬಿಟ್ರಪ್ಪ. ಇವ್ರಿಗೆ ಯಾವ ಥರ ನಾವು ಏನು ಈ ಅಪ್ಪ ಒಳ್ಳೆಯವನು ಕೆಟ್ಟವನು ನಾವು ಏನು ಹೇಳೋಕ್ಕಾಗಿಲ್ಲ. ಸಂಘದಲ್ಲಿ ವಿಶ್ವಾಸವಾಗಿದ್ದು ಹೊಡೆಯುವಂಥ ಕೆಲಸ ಮಾಡ್ತಾವ್ರೆ, ನಾವು ಅಷ್ಟು ಹೇಳ್ಬೋದು. ಜೊತೆಲೇ ಇರೋದು ನಂಬಿಸಿ ಕುದ್ಕೆ ಕುಯ್ಯುವಂಥ ಕೆಲಸ ಇವ್ರು ಮಾಡೋದು. ಯಾರಿಗೂ ಏನು ಗೊತ್ತಿಲ್ಲ ಸರ್. ಅವ್ರ ಜೊತೆ ಇರೋ ಹುಡುಗರಿಗೆ ಇವತ್ತೆಲ್ಲ ಸುಮಾರು ಜನ ಬಂದಿದ್ರು, ಯಾರಿಗೇನೂ ಗೊತ್ತಿಲ್ಲ, ಹಿಂದೆ ಮುಂದೆ ಏನೂ ಗೊತ್ತಿಲ್ಲ ಅವ್ರಿಗೆ. ಇವ್ರು ಮಾಡ್ತಾರೋ ಕೆಲಸಗಳು ಏನು ಮಾಡಿದವ್ರೆ. ಬಾ ನಿಮಗೆ ಸೈಟ್ ಕೊಟ್ಬಿಡ್ತೀನಿ ಸರ್. ಯಾರು ಸರ್ ಸೈಟು? ಏನು ಇವರು ರಂಗಣ್ಣವ್ರು ಏನೋ ಮಡಿಕೊಂಡ್ರು ಸರ್, ಒಂದು 10 ಎಕರೆ ಸೈಟ್ನ ಜಮೀನು ಮಡಿಕೊಂಡವ್ರು ಆ ಸೈಟ್ ಕೊಡೋಕ್ಕೆ. ಹೋಗಿ ಮನೆ ಬಾಗಿಲಿಗೆ ನಾನು 23 ಸೈಟ್ ಕೊಡ್ತೀನಿ, ಬಾ ನಮ್ಮ ಜೊತೆ ಬಾ ಅಂತಂದ್ಬಿಟ್ರೆ ಒಳ್ಳೆ ಟಿಪ್ಸ್ ಕೊಟ್ಟು ಯಾರು ಇವ್ರನ್ನ ಕರೆದಂಗೆ ಕರೀತಾರಲ್ಲ ಸರ್ ಇವರೆಲ್ಲ. ಏನು ಅಂದ್ಕೊಂಡು ಒಂದು ಸಮುದಾಯ ಅಂದರೆ ಸಮುದಾಯದ ಬಗ್ಗೆ ಸ್ವಲ್ಪ ಕಿಂಚಿತ್ತು ಒಂದು ಮರ್ಯಾದೆ ಬೇಡವ್ರಾ? ನಮ್ಮ ದೇವಾಂಗ ಸಂಘ ಅಂದರೆ ಎಷ್ಟು ಮನೆ ಸಮ್ಮೇಳನ ಮಾಡಿದ್ರು ನಾವು. ಇವ್ರ ಹತ್ರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ಹತ್ರ ಎಷ್ಟೆಲ್ಲ ಕೇಳ್ಕೊಂಡಿದ್ದೀವಿ. ಇಂಥವ್ರನ್ನ ಕರ್ಕೊಂಡು ನಾವು ಏನು ಸಹ ಕೇಳೋಣ ಅವ್ರ ಹತ್ರ. ನಮ್ದು 7 ಎಕರೆ ಚಿಲ್ಲೆ ಜಾಗ ಸಿಕ್ಕರೆ ಇದ್ರಾಗ ಏನು ಬೇಕಾದ್ರೆ ಕಟ್ಬೋದಲ್ಲವ್ರ ನಾವು ಆಚೆ ಕಡೆಯಲ್ಲಿ ಬೇಡಂಗಿದ್ದೀವ. ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಇವರು ಎಷ್ಟು ಲಕ್ಷ ಸುರಿದವರು ಇವ್ರುಗಳೆಲ್ಲ ದೊಡ್ಡವರು. ಇವ್ರಿಗೆ ಗೊತ್ತು ಕೇಸ್ಗೋಸ್ಕರ, ದೇವಾಂಗ ಸಂಘ ನಡೆಸೋಕ್ಕೋಸ್ಕರ, ದೇವಸ್ಥಾನ ನಡೆಸೋಕ್ಕೋಸ್ಕರ. ಸರ್ ನಾವು ಕುದುರೆಗೆ ಇಲ್ಲೇ ಇದ್ದೀವಿ. ನಾವು ಇವರಷ್ಟು ಮಾಡೋರು ಸಾಕಷ್ಟು ಮಾಡಿಲ್ಲ ಸರ್. ಇವ್ರು ಇಲ್ಲೇ ಯಾಕೆ ಸುಮ್ಮನೆ ಬೇಕಾದ್ರೆ ಯಾರೇನು ಹೇಳ್ಕೊಬೋದು. ನಾವು ಕುದುರೆಗೆ ಇಲ್ಲೇ ಹುಟ್ಟಿ ಇಲ್ಲೇ ಇದ್ದೀವಲ್ವ ಇವತ್ತು. ನಾವು ಇವ್ರು ಮಾಡೋದ್ರೆ ಕಾಲ್ವಾಸಿ ಮಾಡಿಲ್ಲ. ನಾವು ಹೇಳ್ಕೊಂತೀವಿ ಧೈರ್ಯವಾಗಿ. ಇವ್ರು ಸಾಕಷ್ಟು ಮಾಡಿದ್ದಾರೆ. ಸರ್ಕಾರ ವಹಿಸ್ಕೊಳೋದಕ್ಕೆ ಮುಂಚೆ ರಂಗಪ್ಪನವ್ರ ಮಗ ಶೇಖರ್ ಅಧ್ಯಕ್ಷರಾಗಿದ್ದರು. ಅವರು ಅವಾಗ ಸೆಕ್ರೆಟ್ರಿ ಇವರಾಗಿದ್ದರು. ಯಾರು? ಪ್ರಕಾಶನ್ ಮಾಡಿದ್ದು ನಾವೆಲ್ಲ ಸೇರಿ. ಪ್ರಕಾಶ ಅವ್ರದ್ದು ನಾವೆಲ್ಲ ಡೈರೆಕ್ಟರ್ ಆಗಿದ್ದು. ಅವರು 1 ವರ್ಷ 2 ವರ್ಷ ಇದ್ದರು. ಒಂದು ಮೀಟಿಂಗ್ ಕರೀಲಿಲ್ಲ, ಒಂದು ದೇವಸ್ಥಾನ ಚಟುವಟಿಕೆ ಇರಲಿಲ್ಲ. ಯಾರು? ಶೇಖರ್ ಅಧ್ಯಕ್ಷರಾಗಿದ್ದಾಗ. ಅದಕ್ಕೆ ಏನು ಮಾಡಿದ್ರು, ಕಮಿಟಿಯವರೆಲ್ಲ ಸೇರಿ ಏನು ವ್ಯವಹಾರ ನಡೀತಾ ಇಲ್ಲ, ಏನಿಲ್ಲ, ಅದೇ ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ರಾಜೀನಾಮೆ ತಗೊಂಡು ನನ್ನ ಅಧ್ಯಕ್ಷರು ಮಾಡಿದ್ರು. ಅವಾಗ ಇವನು ಸೆಕ್ರೆಟ್ರಿ ಆಗಿ ಇವನೇ ಇದ್ದ. ಯಾರು? ಪ್ರಕಾಶ ಅಧ್ಯಕ್ಷರಾಗಿ ಕೇಳಿದ್ದಕ್ಕೆ ನಾವು ಅವನ್ನ ಇದು ಮಾಡಿದಾಗ ದೇವಸ್ಥಾನದ ಬೀಗ ಕೊಡಪ್ಪ, ಆಮೇಲೆ ಉಂಡಿದು ಬೀಗ ಕೊಡು, ಅದೆಲ್ಲ ಉಂಡಿ ಓಪನ್ ಮಾಡಿ ಏನೈತೆ ಲೆಕ್ಕಾಚಾರ ಮಾಡಿ ದೇವಸ್ಥಾನದ ಅಭಿವೃದ್ಧಿ ಖರ್ಚಿಗೆ ದುಡ್ಡು ಬೇಕು, ಉಪಯೋಗಿಸೋಣ ಅಂತ ಅರ್ಚಕರು ಸಂಬಳ ಕೊಡಬೇಕು, ಅವ್ರಿಗೆಲ್ಲ ಕಸ ಗುಡಿಸಿದವ್ರಿಗೆ ಹೂವಿನವ್ರಿಗೆಲ್ಲ ದುಡ್ಡು ಕೊಡಬೇಕು. ಅದಕ್ಕೆ ಓಪನ್ ಮಾಡಿಬಿಟ್ಟು ಕೊಡೋ ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ಕೊಡೋದಿಲ್ಲ ಅಂತ ಹೇಳಿ ಗಲಾಟೆ ಮಾಡಿಬಿಟ್ಟ. ನಾನೇ ಖುದ್ದಾಗ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೇಳಿದ್ದೀನಿ, ಬೀಗನೂ ಅದು ಕೊಡಪ್ಪ ಅಂತ, ಉಂಡಿಕೆ ಅದು. ಇಲ್ಲ ಕೊಡೋದಿಲ್ಲ ನಾನು, ಅವ್ರಿಗೆ ಯಾರು ನನಗೆ ಕೊಟ್ಟರು ಅವರೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ ಕಡೆಗೂ. ನಾವೇನು ಮಾಡ್ದೋ ಎಲ್ಲರೂ ಸೇರಿದೋ ಬಂದು ಇದು ದೇವಸ್ಥಾನದ ಉಂಡಿ ಹೊಡೆದು ಬೇರೆ ಬೀಗ ಹಾಕೋದು. ಕುಮಾರನ ಕೈಲೇ ಬೀಗ ಹೊಡಿಸಿದ್ದು, ಅವರೇ ಬೀಗ ಹೊಡೆದು ಎಲ್ಲ ಉಂಡೆ ಎಣಿಸ್ಬಿಟ್ಟು ಲೆಕ್ಕಾಚಾರ ಮಾಡ್ಕೊಂಡು ಇದು ಮಾಡ್ದು. ಅವತ್ತಿಂದ ಅವರು ದ್ವೇಷ ಮಾಡಿಕೊಂಡು ಆಮೇಲೆ ತಿರ್ಗಾ ಗಲಾಟೆ ಮಾಡಿದಾಗ 1 ತಿಂಗಳು ಮುಂಚೆ ಪ್ರಮಾಣ ಮಾಡಿಬಿಟ್ರು. ನಂದು ಬೀಗ ಯಾವುದೂ ಇಲ್ಲ, ಏನೂ ಇಲ್ಲ, ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ಆಂಜನೇಯನ ಮೇಲೆ ಪ್ರಮಾಣ ಮಾಡಿದ್ರು. ಪ್ರಮಾಣ ಮಾಡಿದ ಆಮೇಲೆ 3 ತಿಂಗಳು 1 ವಾರಕ್ಕೇನೆ ಬೀಗ ತೆಗೆದವ್ರೆ. ಎಲ್ಲಿಂದ ಬಂದು ಬೀಗ ಇದು? ಬೀಗ ಕದ್ದಿರೋ ಬೀಗ ತಾನೇ ಇದು. ಆ ಬೀಗ ಎಲ್ಲಪ್ಪ ಬಂತು ಅಂದರೆ ಅದಕ್ಕೆ ಜವಾಬಿಲ್ಲ ಅದಕ್ಕೆ ಅವ್ರ ಹತ್ರ.
ಸರ್ ನಾವು ನಮ್ಮವರೆಲ್ಲ ಸೇರಿದರೆ ದೇವಸ್ಥಾನದ್ದು ಇದಕ್ಕೆ ಅಂತ ಹೇಳ್ಬಿಟ್ಟು ಹೋದೋ ಗಾಡೀಲಿ, ನಾವು ರಾಮಚಂದ್ರಣ್ಣವ್ರು ಹೋದೋ. ಅಲ್ಲಿ ಹೋದರೆ ಪ್ರಕಾಶ್ ಅವರು ಬೀಗ ಹಿಡ್ಕೊಂಡು ತೋರಿಸ್ಕೊಂಡು ಹಿಂಗೆ ಬಂದರು, ದೊಡ್ಡ ಬೀಗನ ತೋರಿಸ್ಕೊಂಬಂದ್ರೆ ನಾವು ಇದೇನು ಇವ್ರು ಬೀಗ ತತ್ತವ್ರಲ್ಲ, ಎಲ್ಲ ಅವ್ರದ್ದೆಲ್ಲ ಆಗೋಯ್ತು, ಬನ್ನಿ ಬನ್ನಿ ಅಂತ ನಮ್ಮನ್ನು ಕರೆದ್ರು. ನಾವು ನೋಡಿ ಏನು ಈ ಥರ ಮಾತಾಡ್ತಾವ್ರಲ್ಲ ಅಂತೇಳ್ಬಿಟ್ಟು ನಾವು ವಾಪಸ್ ಬಂದು, ಬೀಗ ಪ್ರಕಾಶ್ ಅವರೇ ತಂದು ಬೀಗ ತೆಗ್ದಿದ್ದು, ನಾವು ಕಣ್ಣಾರ ನೋಡಿದ್ದು, ರಾಮಚಂದ್ರಣ್ಣವರು ನಾವಿಬ್ಬರು ನೋಡ್ದು. ಇದು ನಮಗೆ ಸತ್ಯವಾದ ನೋಡಿದ್ದು ಘಟನೆ. ಇದು ಇಲ್ಲ ಅಂತೇಳಿ ಸುಳ್ಳು ಹೇಳಿದ್ದಾರೆ ಅವರು. ಇದಕ್ಕೆ ಸಾಕ್ಷಿ ಅಲ್ಲಿ ಅವ್ರ ಕಡೆಯವರು ಎಲ್ಲ ತೆಗ್ದು ಬೀಗ ತೆಗ್ದಿದ್ದು ಇವರೇ ಅಂತಲೂ ಹೇಳಿದ್ರು. ರಾಮಚಂದ್ರಣ್ಣವ್ರ ಮನೆ ಹತ್ರ ಹೋಗಿ ಸೋಮೇಶ್ ಅವರು ಅವ್ರ ಸಂಘದವ್ರು ಹೊಸ ಸಂಘ ಕಟ್ಕೊಂಡು ಆ ಹಿರೀಕರು ಮನೆಗಳ ಹತ್ರ ಹೋಗಿ ಗಲಾಟೆ ಮಾಡ್ತಾರಲ್ಲ, ಇವ್ರು ಸಮಾಜಕ್ಕೆ ಒಳ್ಳೇದು ಮಾಡ್ತಾರಾ ಇಲ್ಲ ಕೆಟ್ಟದ್ದು ಮಾಡ್ತಾರಾ, ನಮ್ಮವ್ರ ಸಮಾಜದವ್ರು ಯೋಚನೆ ಮಾಡಬೇಕು. ಈ ಜಯಣ್ಣ ಅವ್ರು ಇದ್ದಾರೆ ಹಿರೀಕರು, ಕುದೂರಿಗೆ ಅವರು ಹಿರೀಕರು ಕುಟುಂಬ, ಅಂಥವ್ರ ಮನೆ ಮೇಲೆ ಕುಟುಂಬದಲ್ಲಿ ಹೋಗಿ ಅವ್ರ ಫ್ಯಾಮಿಲಿ ಮನೆಗೆ ಹತ್ರ ಹೋಗಿ ಗಲಾಟೆ ಮಾಡ್ತಾರಲ್ಲ, ಇವ್ರು ಸಮಾಜ ಒಡೆಯೋ ಕೆಲಸ ಮಾಡ್ತಾವ್ರ ಉಳ್ಸೋ ಕೆಲಸ ಮಾಡ್ತಾವ್ರ ಅಂತ ನಮ್ಮ ದೇವಾಂಗ ಸಮಾಜದವರು ತಿಳ್ಕೋಬೇಕು, ಯೋಚನೆ ಮಾಡಬೇಕು. ಅಂಥ ವಯಸ್ಸಾದವ್ರ ಮನೆಗಳ ಹತ್ರ ಹೋಗಿ ಗಲಾಟೆ ಮಾಡ್ತಾರಲ್ಲ, ಅವ್ರಿಗೆ ಸಹಿ ಅನ್ಸಿದ್ರೆ ಅವ್ರ ತಂದೆ ವಯಸ್ಸಿನವರು ಅಂಥವ್ರ ಮನೆಗಳ ಹತ್ರ ಗಲಾಟೆ ಮಾಡ್ತಾರೆ ಅಂದರೆ ಏನಾದರೂ ಕುಂತು ಎಲ್ಲರ ಹತ್ರ ಮಾತಾಡ್ಬೋದಲ್ವಾ. ಈಗ ಅಣ್ಣ ತಮ್ಮದಿರು ನಮ್ಮ ಮನೇಲೆ 2 ಗುಂಪು ಮಾಡಿಬಿಟ್ರು, ಇನ್ನೊಬ್ಬರು ಮನೇಲೆ ಅಪ್ಪ ಮಕ್ಕಳಿಗೆ 1 ಗುಂಪು ಮಾಡಿಬಿಟ್ರು, ಮನೆಗೆ 2 ಗುಂಪು ಮಾಡಿಬಿಟ್ಟು ನಮ್ಮ ಸಮಾಜ ಒಡೆದವ್ರೆ. ನಮ್ಗೆ ಇವತ್ತು ಸಾನೆ ನೋವಾಗ್ತಾ ಇದೆ. ದೇವಾಂಗದವ್ರೊಂದು ಒಗ್ಗಟ್ಟಿತ್ತು, ಇವ್ರು ಬಂದ್ಬಿಟ್ಟು ಸಂಘ ಬೋರ್ಡ್ ಹಾಕೊಂಬಿಟ್ಟು ಯಾರನ್ನೋ ಸೇರಿಸ್ಕೊಂಡು ಅವ್ರು ಕೇಳೋಬ್ರು ಡೈರೆಕ್ಟ್ರನ್ನ, ಏನಪ್ಪ ನೀನು ಡೈರೆಕ್ಟ್ರ್ ಆಗಿದೆ, ಬೋರ್ಡ್ ಹಾಕ್ಕೊಂಡಿದ್ದೆ, ಅಣ್ಣ ನನಗೆ ಗೊತ್ತೇ ಇಲ್ಲ, ಮನೇಲಿ ಕೆಲಸ ಮಾಡ್ತಾಯಿದ್ದೆ, ನೀನು ಡೈರೆಕ್ಟ್ರು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಅವ್ರ ಗುಂಪಲ್ಲಿ ಸೇರ್ಕೊಂಡು ಈ ಥರ ಮಾಡ್ತಾವ್ರೆ. ಅವ್ರು ಬೇಕಾಬಿಟ್ಟು ಹೆಂಗೆ ಅಂದ್ರೆ ಅವರು ಇಷ್ಟ ಬಂದಂಗೆ ಮಾಡ್ತಾವ್ರೆ, ಸಮಾಜ ಒಡೆಯೋ ಕೆಲಸ ಮಾಡ್ತಾವ್ರಿ ಇವರು. ನಾನು ಹಾಲಿ ದೇವಾಂಗ ಸಂಘದ ಸೆಕ್ರೆಟ್ರಿ. ತಾವು ಹೇಳೋದ್ರಿಂದ ಸೆಕ್ರೆಟ್ರಿ ನಂತರ ಆಮೇಲೆ ಇವರಾದ್ರು ನರಸಿಂಹಮೂರ್ತಿ ಅವರಾದ್ರು. ಅದು ನಾನು ಕೆಲಸ ಮಾಮೂಲಿ ಏನಿರ್ತಾರೆ ಅದೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರು ಬಂದಿದ್ದೆ, ಅವ್ರು ಯಾರು ರೀ, ಯಾರು ಅವನು ಒಣಗಪ್ಪ ಯಾರು, ಇವನು ಯಾರು, ಅವನು ಯಾರು, ಮೂರ್ತಿ ಯಾರು, ಅವ್ನು ಇವ್ನು ಏನು ಕೇಳೋದಿಲ್ಲ, ಯಾವತ್ತೂ ಬಂದಿಲ್ಲ ಇದು ಮಾಡೋದು ಅಂತ ಸಿಕ್ಕಾಬಿಡೋದು. ಈಗ ನಮಗೆ ಹೊತ್ತಾಗಿ ಮೀಟಿಂಗ್ ಕರೀರಿ ಅಂತ ಏಕವಚನದಲ್ಲಿ, ಯಾವುದೋ ರಂಜಸಾಮಿ ಮುನ್ನರಾಜ್ ಅವ್ರ ಅಣ್ಣನ ಮಗ ರಂಜಸಾಮಿ, ಬಾಲಯ್ಯನ ಚಿಡಿ ಬಾಲಯ್ಯನ ಮಗ, ಆಮೇಲೆ ನಿಮ್ಮ ಪೂಜಾರಿ ಇವರು ಶಿವರಾಮ್ ಅವರು, ಯಾಕೆ ಬೀಗ ತೆಗಿಸಿಲ್ಲ ಅದು, 3 ದಿವಸ ಬಾಗಲು ತೆಗೆದು ಕೇಳ್ತಾ ಇದ್ದೀರಾ, ನೀವು 12 ದಿವಸ ಮೇಲೆ ಸಂಬಳ ಕೊಡಲಿಲ್ಲ ಅಂತ ಬೀಗ ಹಾಕೊಂಡೋಗಿದ್ದೀರಾ. 1 ತಿಂಗಳು ಇತ್ತಿದೆ ಪೂಜಾರಿ ಇದ್ದೆ, ನಾವು ಇವ್ರನ್ನ ಕರ್ತಿ ಪೂಜೆ ಮಾಡ್ತಿದ್ವಿ ಶನಿವಾರ. ಈಗ ಹೇಳ್ತಿದ್ದೀವಿ ಈಗ ಯಾವತ್ತೇನು ಬನ್ನಿ ಗೊತ್ತಾಗಿಲ್ಲ, ನಿಮಗೆ 1 ತಿಂಗಳು ಇತ್ತಿದೆ ಅಂತ ಗೊತ್ತಾಗಿಲ್ವಾ ಅಂತ ಕೇಳಿದೆವು. ಹಾಗೆ ಹಿಂಗೆ ಅಂತ ಹೇಳೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು, ನೀವೇ ಮಾಡಿದ್ದೀವಿ 12 ದಿವಸ ಹಾಕಿಲ್ಲ, ಅದು ಸಂಬಳ ಕೊಡಲಿಲ್ಲ ಅಂತ ಏನು ಹೇಳ್ತೀವಿ ಕೇಳ್ತೀವಿ. ಮತ್ತು ನಿಂತಿದ್ದೀವಿ ಸರ್ ಮಾತಾಡ್ತೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಜಯರಾಮ್ ಅಂತ. ಈಗ ಒಂದು ದೇವಸ್ಥಾನ ಟ್ರಸ್ಟ್ಗೆ ನಾನು ಟ್ರೆಜರರ್ ಆಗಿದ್ದೀನಿ. ಇದು ನಮ್ಮದು ಹಿನ್ನೆಲೆ ಹೆಂಗೆ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ನಾನು ಹೊರಗಿನಿಂದಲೇ ಭಾಳ ಸಪೋರ್ಟ್ ಮಾಡ್ತಾಯಿದ್ರು. ಯಾಕಂದ್ರೆ ಚಾಮವರು ನಮಗೆ ಭಾಳ ಬೇಕಾಗಿದ್ದವರಾಗಿದ್ದರು. ಕೋರ್ಟ್ಗೆ ಫೀಸ್ ಕೊಡಬೇಕಾದ್ರೆ ಮಾಡಿದ್ರೆ ಜನ ಬಿಟ್ಟು ಇದೆಯಪ್ಪ ಅಂತ ದೇವಸ್ಥಾನ ಕಟ್ಟೋದು ಹೇಳ್ತಾಯಿದ್ದೆ. ಆವಾಗ ನಾನು ಸುಮಾರು 2 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ ಕೊಟ್ಟಿದ್ದೀನಿ. ನಮ್ಮ ಫ್ಯಾಮಿಲಿಯಿಂದನೂ 50,000 ಮೇಲೆ ಅದನ್ನ ಹಾಕ್ತಿದ್ದೀವಿ. ಇದೆಲ್ಲ ಮಾಡಿ ಔಟ್ಸೈಡೆಲ್ಲ ಮಾಡ್ತಾಯಿದ್ರು. ಬೆಂಗಳೂರಿನಲ್ಲಿ ಅವಾಗವಾಗ ನಾವು ಬರ್ತಾ ಇದ್ದೀವಿ ಅಂತ ಮೀಟ್ ಮಾಡಿದಾಗ ಕೆಲವು ಸಾರ್ತಿ ಅವರು ಅವಲತ್ಕೊಂಡ್ರು, ಅಂದರೆ ಒಂಥರ ಅಳೋ ಥರ ಇದು ಮಾಡ್ಕೊಂಡು ಎಲ್ಲರೂ ಮೋಸ ಮಾಡ್ತಾವ್ರೆ ನಮ್ಮ ದೇವಸ್ಥಾನ ಇದರಲ್ಲಿ. ಸೊ ಹೆಂಗಾರು ಉಳಿಸ್ಕೊಳ್ಬೇಕು, ನೀವು ದೊಡ್ಡವರು ಬುದ್ಧಿವಂತರು ಓಡಾಡ್ತಾಯಿದ್ರಿ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ಕೆಲವು ವಿಷಯಗಳು ಹೇಳಿದ್ರು. ಈ ಪೇಟೆ ಮರಿಯವರು ದೇವಸ್ಥಾನ ಕೇಸ್ ನಡೆಸ್ತಾಯಿದ್ರು, ಅವರು ಅಡ್ಜಸ್ಟ್ ಆಗೋಗ್ಬಿಟ್ಟು ಕೇಸನ್ನ ಬಿಟ್ಕೊಟ್ಬಿಟ್ಟು, ಅಂದರೆ ಎಲ್ಲ ಉಲ್ಟಾ ಸೀದಾ ಆಗೋಗ್ಬಿಟ್ಟಿತ್ತು. ನಮ್ಮ ಸಮುದಾಯಕ್ಕೆ ಭಾಳ ಕೆಟ್ಟದಾಗ್ತಾಯಿದೆ. ಜನ ಯಾರು ನಂಬೋದು ಯಾರು ಬಿಡೋದು ಏನೂ ಗೊತ್ತಾಗ್ತಾಯಿಲ್ಲ. ಸ್ವಲ್ಪ ನೋಡಪ್ಪ ಮುಂದೆ ನಿಂತ್ಕೊಂಡು ಓಡಾಡ್ರಿ, ಉಳಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು ಒಂಥರ ಕೈ ಹಿಡ್ಕೊಂಡು ಜನ ಹೆಂಗಾರು ಮಾಡ್ಬೇಕು, ನೀವು ಇಲ್ಲ ಅನ್ಬೇಡ ಅಂತ ಹೇಳಿದ್ರು. ಮೂರ್ತಿಯವರು ನಮಗೆ ಭಾಳ ಪರಿಚಯ, ಅದು ನಮ್ಮ ರಿಲೇಷನ್ಶಿಪ್ ಇದೆ, ನಮ್ಮ ರಿಲೇಷನ್ ಇದೆ, ಪರಿಚಯ. ಮೂರ್ತಿ ಹತ್ರ ಒಂದು ಸರ್ತಿ ನೋಡಪ್ಪ ಚಾಮು ಅವರು ಈ ಥರ ಹೇಳಿದ್ರು, ಮೂರ್ತಿ ಹೆಂಗೆ ಇದು ಅಂತ. ಮೂರ್ತಿಯವರು ಇನ್ಲೇಟ್ ಆಗಿಬಿಟ್ಟು, ನೋಡಪ್ಪ ನನ್ನ ಕಂಡ್ರಾಗಲ್ಲ, ಕೇಸ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು, ಬೇಡ ನಾನು ಈ ಕುದುರ್ ವಿಷಯಕ್ಕೆ ಇನ್ವಾಲ್ವ್ ಆಗಲ್ಲ, ನಾನು ಬೇಡ ನಾನು ಬರಲ್ಲ ಅಂತ ಹೇಳಿದ್ರು. ಮೂರ್ತಿ ಬೇಡ ರೀ ಆ ಥರ ಹೇಳೋದಾಗಲ್ಲ, ಸ್ವಲ್ಪ ಅನುಭವ ಇದೆ, ಕೋರ್ಟ್ ಅಲ್ಲಿ ಇಲ್ಲಿ ಓಡಾಡಿ ಉಳಿಸ್ಕೊಡೋಕ್ಕೆ ನೋಡಿರಿ ಕೈ ಜೋಡಿಸ್ರಿ ಅಂತ ಹೇಳಿದೆ. ಬಿಲ್ಕುಲ್ ಇಷ್ಟ ಇಲ್ಲ ಅಂತ ಹೇಳಿದ್ರು. ನನ್ನ ಒಂದು ಬಲವಂತಿಕೆ, ಇವತ್ತು ನಾನು ಗಂಟಾಘೋಷವಾಗಿ ಹೇಳ್ತೀನಿ, ನನ್ನದೊಂದು ಬಲವಂತಿಕೆ ಇನ್ವಾಲ್ವ್ ಆದ್ರು ಅವರು. ಇನ್ವಾಲ್ವ್ ಆಗಿ ನಮ್ಮದು ಏನಿದೆ ಹೈಕೋರ್ಟ್ನ ಆ್ಯಕ್ಚುಲಿ DC ಕೋರ್ಟ್ನಲ್ಲಿ ಹೊರಟೋಗಿತ್ತು ಕೇಸ್. ಅದು
ಹೈಕೋರ್ಟ್ಗೆ ಹೋಗಿತ್ತು, ಹೈಕೋರ್ಟ್ಗೆ ಕೇಸ್ ಹಾಕಿದ್ರು, ಕೇಸ್ ರಿಜಿಸ್ಟರ್ ಆಗಿಲ್ಲ, ಸ್ಟೇ ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು, ಸ್ಟೇ ಆಗ್ತಾ ಇರಲಿಲ್ಲ, ಕೇಸ್ ಡಿಸ್ಮಿಸ್ ಸ್ಟೇಜಿಗೆ ಬಂದಿತ್ತು. ಆ ಟೈಮ್ಗೆ ಹೈಕೋರ್ಟ್ನೆಲ್ಲ ಪತ್ತೆ ಮಾಡಿ ಎಲ್ಲ ಮಾಡಿ ನಾವೇನು ಬೇಕೋ ಡಾಕ್ಯುಮೆಂಟ್ಸ್ ತಗೊಂಡು ಲಾಯರ್ನ ಚೇಂಜ್ ಮಾಡಿ ಅದು ಜೀವ ಬರೆಸ್ದು. ಅದಕ್ಕೆ ಅದು ಅದೇ ವಕೀಲರು ಅವರು ವಕೀಲರು ಬುಕ್ ಮಾಡ್ಕೊಂಬಿಟ್ಟಿದ್ರು. ಸೊ ಇದಾಗೋಗ್ಬಿಟ್ಟು ನಾವು ಅದಕ್ಕೆ ಒಂದು ಜೀವ ಬರೆಸ್ತು. ಆಮೇಲೆ ಇನ್ನೊಂದು ಆಸ್ತಿ ಇದೆ ಎಲ್ಲಿ, ಇದು ಬೀಚ್ನಳ್ಳಿಲಿ, ಅದು 1 ಎಕರೆ 7 ಕುಂಟೆ. ಅದು ಆ ಜಮೀನು ಸರ್ವೆ ನಂಬರ್ 1/1. ಅದನ್ನು ಯಾರೋ ಟೆನೆನ್ಸಿಗೆ ಹಾಕ್ಕೊಂಡು ಅದು ಹೊರಟೋಗಿತ್ತು. ಆ ಜಮೀನನ್ನ ಎಲ್ಲರೂ ನಮ್ಮ ಕಮಿಟಿಯಿಂದ ಓಡಾಡಿ ಮಾಡಿ 1 ಎಕರೆ 7 ಕುಂಟೆನ ಉಳಿಸ್ಕೊಟ್ಟಿದ್ವಿ. ಇವತ್ತು ದೇವಸ್ಥಾನ ಕಡೆ ಆರ್ಡ್ರ್ ಆಗಿದೆ, ಅದು ದೇವಸ್ಥಾನದ ಹೆಸರಿದೆ, ಆರ್ಡ್ರ್ ಆಗಿದೆ, ಇಂಜೆಕ್ಷನ್ ಆರ್ಡ್ರ್ ಆಗಿದೆ, ಪರ್ಮನೆಂಟ್ ಯಾರೂ ಅಲ್ಲಿ ಹೆಜ್ಜೆ ಇಕ್ಕೋಂಗಿಲ್ಲ. ಒಂದು ಸಕ್ಸಸ್ ಆಗಿದೆ ಅದು. ಆಮೇಲೆ ಇಲ್ಲಿ ಒಂದು ಅಂಗಡಿ ಮನೆ ಇದೆ, ಅಂಗಡಿ ಮನೆಯದು ಮುಂಚೆ ಇರೋರು ಬಾಡಿಗೆ ಕೊಡ್ತಾ ಇರಲಿಲ್ಲ, ಏನೇನೋ ಆಗ್ತಾಯಿತ್ತು, ದೇವಸ್ಥಾನದ ಪೂಜಾ ಕೈಂಕರ್ಯಗಳು ಆಗಬೇಕು ಅಂತ ಅದನ್ನು ಒಂದು ಸೆಟ್ರೇಟ್ ಮಾಡಿ ಸರಿಯಾದವ್ರಿಗೆ ಅವ್ರಿಗೆ ಬಿಡಿಸಿ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟು ಒಂದು ರೆಗ್ಯುಲರ್ ಇನ್ಕಮ್ ಬರೋ ಈ ಥರ ಎಲ್ಲ ಇಂಪ್ರೂವ್ ಆಗೋದು ನೋಡ್ಬಿಟ್ಟು ಇವರೆಲ್ಲ ಈ ಗ್ರೂಪ್ನವರು ನಮ್ಮ ವಿರೋಧಿಗಳ ಜೊತೆ ಸೇರಿಕೊಂಡು, ಅಂದರೆ ಕೇಸ್ ಹಾಕಿರೋ ಸೇರಿಕೊಂಡು ಅವ್ರು ಮಿಂಗಲಾಗಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಇವೆಲ್ಲ ಮಾಡ್ತಾ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ನನ್ನ ಅಭಿಪ್ರಾಯ, ಅದು ರಿಯಲ್ ಫ್ಯಾಕ್ಟ್ ಗೊತ್ತಿಲ್ಲ, ನಮ್ಮದು ರಿಯಲ್ ಫ್ಯಾಕ್ಟ್ ಗೊತ್ತಿಲ್ಲ, ನಂದು ಅನ್ನಿಸ್ತಾ ಇರೋದು. ಮೋಸ್ಟ್ಲಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಇವೆಲ್ಲ ನಡೀತಾ ಇರ್ಬೋದು ಅಂತ ಇದೆ. ಈಗ ಹೈಕೋರ್ಟ್ನಲ್ಲಿ ಕೇಸ್ ಇದೆ. ನಮಗೆ ಇವಾಗ ಅನ್ನಿಸ್ತಾ ಇದೆ, ನಾವು ಏನಕ್ಕಪ್ಪ ಇದೆಲ್ಲ ಮಾಡಬೇಕಾಯ್ತು. ಬೆಂಗಳೂರಲ್ಲಿ ನಮಗೆ ದೇವ್ರು ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದ್ದಾನೆ, ಜಾಸ್ತಿನೇ ಕೊಟ್ಟಿದ್ದಾರೆ ಅಂತೇಳಿ, ಕಮ್ಮಿ ಏನಿಲ್ಲ. ಇದನ್ನು ನಮಗೇನು ಆಗಬೇಕಾಗಿಲ್ಲ. ಆದರೂ ಹುಟ್ಟಿದ ಊರಿನಲ್ಲಿ ಒಂದು ಸೇವೆ ಮಾಡಬೇಕು, ಅಟ್ಲೀಸ್ಟ್ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗಬೇಕು. ಆ ದೃಷ್ಟಿಯಿಂದ ನಾವು ಕೈಗಿಂದ ಖರ್ಚುಗಳು ಹಾಕ್ಕೊಂಡು ಬಂದು ಅಭಿವೃದ್ಧಿಗೆ ಏನು ಬೇಕೋ ಅದು ಮಾಡಿ ಇಂಪ್ರೂವ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ಈಗ ಎಲ್ಲರದು ಕಾಲೇಳಿ ಯಾಕೆ ಇದು ಮಾಡ್ತಾಯಿದ್ದಾರೆ ನೋಡಿ. ದೇವಸ್ಥಾನ ಮುಂದೆ ಒಂದು ಆರ್ಚು ಬಿಸಿಲು ಬಂದಿತ್ತು, ಯಾವಾಗಲೂ ನಾವು ಒಂದು ಇದು ಶಾಮಿಯಾನ ಹಾಕಬೇಕಾಗಿತ್ತು. ಶಾಮಿಯಾನ ಹಾಕೋದು ಬೇಡ, ಪರ್ಮನೆಂಟ್ ಆರ್ಚ್ ಹಾಕ್ಬಿಡೋಣ ಅಂತ ಆರ್ಚ್ ಹಾಕ್ದು. ಯಾರು ಎಲ್ಲರೂ ಸೇರಿಬಿಟ್ಟು ಸಮುದಾಯದಿಂದ ಮಾಡಿ ನಮ್ಮ ಇದರಲ್ಲಿ ಸ್ವಲ್ಪ ಕಲೆಕ್ಷನ್ನು ಮಾಡಿ ನಾವು ಕೈಗಳಿಂದ ಹಾಕ್ಕೊಂಡು ಎಲ್ಲರೂ ಮಾಡ್ದು. ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ, ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಸೊ ಈ ಥರ ಎಲ್ಲ ಕೆಲಸ ಇದೆ. ನನಗೆ ಅನ್ನಿಸ್ತಾ ಇರೋದು ಇದು ಆ್ಯಕ್ಚುಲಿ ನಾವು ಇಂಪ್ರೂವ್ ಮಾಡೋದಕ್ಕೇನೋ ಐಡಿಯಾ ಮಾಡ್ತಾಯಿದ್ರೆ, ನಮ್ಗೆ ಕಾಲು ಎಳೆದು ಸಮುದಾಯನ ಹಳ್ಳಕ್ಕೆ ತಳ್ಳಕ್ಕೆ ಐಡಿಯಾ ಮಾಡ್ತಾವ್ರೆ. ಇದರಿಂದ ಸಮುದಾಯಕ್ಕೆ ಒಳ್ಳೆಯದಾಗಲ್ಲ ಅಂತ ನನ್ನ ಅಭಿಪ್ರಾಯ. ಇದು ನಾವು ಯಾರಿಗೋಸ್ಕರ ಮಾಡಬೇಕಿದ್ದು ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇದು ಜನಾಂಗಕ್ಕೆ ಒಳ್ಳೇದು ಮಾಡಬೇಕು ಅಂತಂದ್ರೆ ಈ ಥರ ವಿರೋಧಿಗಳೆಲ್ಲ ಇದು ಮಾಡಿದ್ರೆ ನಾವು ಏನು ಮಾಡಬೇಕು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ ಇದು. ಸೊ ಅದರಿಂದ ದೇವಸ್ಥಾನದ ಬೀಗ ಹೊಡೆದಿದ್ದಾರೆ, ಹೋಗಿದ್ದಾರೆ ಒಳಗಡೆ. ಕೇಳಿದ್ರೆ ನಾವು ಹೊಡೆದಿಲ್ಲ ಅಂತಾರೆ, ಡೂಪ್ಲಿಕೇಟ್ ಕೀ ಇಲ್ಲ ಅಂತಾರೆ. ಏನು ಹಂಗಾದ್ರೆ ಇವಾಗ ಒಂದು ರಿಜಿಸ್ಟರ್ಡ್ ಟ್ರಸ್ಟ್ ಇರಬೇಕಾದ್ರೆ ಏನಷ್ಟು ಕುಂದು ಕೊರತೆಗಳಿದೆ ಟ್ರಸ್ಟ್ ಜೊತೆ ಡಿಸ್ಕಸ್ ಮಾಡಬೇಕು. ಅತಿಕ್ರಮ ಪ್ರವೇಶ ಮಾಡಿ ಅದನ್ನು ಹೈಜಾಕ್ ಮಾಡೋದೇನಿದೆ, ದೇವಸ್ಥಾನ ಹೈಜಾಕ್ ಮಾಡಿದ್ದಾರೆ. ದೇವಸ್ಥಾನ ಹೈಜಾಕ್ ಮಾಡೋದೇನಿದೆ, ದೇವಸ್ಥಾನನೇ ಹೈಜಾಕ್ ಮಾಡಿದ್ದಾರೆ. ದೇವಸ್ಥಾನ ಹೈಜಾಕ್ ಮಾಡೋದೇನಿದೆ, ಸಮಸ್ಯೆಗಳು ಯಾರ ಹತ್ರ ಡಿಸ್ಕಸ್ ಮಾಡಿದ್ದಾರೆ, ಉತ್ತರ ಇದೆ ಅದಕ್ಕೆ? ಜಯಣ್ಣ ಅವರು ಒಬ್ಬರೇನಾ? ಅದಕ್ಕೆ ಸುಪ್ರೀಂ ಅವರು ಅವ್ರ ಮನೆಗೆ ಹೋಗಿ ಬೆಂಗಳೂರಿಂದ ಬಂದು ದರ್ಬಾರ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಹುಟ್ಟಿ ಬೆಳೆದಿದ್ದಿಲ್ಲ, SLC ಮಾಡೋದಿಲ್ಲ, ನನ್ನ ಆಸ್ತಿನೂ ಇದೆ ಇಲ್ಲಿ, ಇವತ್ತಿನವರೆಗೂ ಇದೆ. ಬೆಂಗಳೂರಲ್ಲಿ ನಾವು ಬಂದು ಏನೈತೆ ಇಲ್ಲಿ ನಾವು ದರ್ಬಾರ್ ಮಾಡೋದು? ನಾವಿಲ್ಲಿ ಯಾವುದಕ್ಕೇನು ಎತ್ಕೊಂಡು ಹೋಗಿಲ್ಲ, ಎಲ್ಲನೂ ಇಲ್ಲೇ ಬಿಟ್ಟು ಹೋಗಿರೋದು. ಏನೋ ಕೆಲಸ ಕಾರ್ಯ ಇದ್ದಾಗ ಬರ್ತೀವಿ, ಅದು ನೆರವೇರಿಸ್ಕೊಡ್ತೀವಿ, ಹೋಗ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಮ್ಮದಿಲ್ಲಿ. ದರ್ಬಾರ್ ಮಾಡೋಕ್ಕೆ ನಾವ್ಯಾರು? ಯಾಕೆ ದೇವ್ರ ಕೆಲಸ ಇದು, ದರ್ಬಾರ್ ಮಾಡೋಕ್ಕೆ ನಾವ್ಯಾರು? ಇದೇ ಬಂದು ಕುಮಾರ ಬಂದು ಅರ್ಚಕರು ಇವಾಗಿರೋರು ಹಾಲಿ ಅವರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಅರ್ಚನೆ ಮಾಡಲ್ಲ, ಮಂತ್ರ ಹೇಳೋಕ್ಕೆ ಬರೋಲ್ಲ ಅಂತ 50 ಸಾರಿ ಕಂಪ್ಲೇಂಟ್ ಮಾಡೋನು ನನ್ನ ಹತ್ರನೇ. 50 ಸಾರಿ ಕಂಪ್ಲೇಂಟ್ ಮಾಡೋನು. ಇವತ್ತಿನ ದಿನ ಹೋಗ್ಬಿಟ್ಟು ಅವ್ರ ಜೊತೆ ಹೋಗಿದ್ದಾನೆ ಅಂದರೆ ಇವಾಗೆಲ್ಲ ಚೆನ್ನಾಗಿ ಪೂಜೆ ಮಾಡ್ತಾವನೆ ಅಂತ ಅರ್ಥ ಆಯ್ತು ಅಲ್ಲಿಗೆ. ಹಾಂ, ಕುಮಾರನೇ ಕಲ್ಸ್ಕೊಟ್ಟಿರ್ಬೇಕು. ಕುಮಾರ 50 ಸಾರಿ ಹೇಳಿದ್ರು, ಇವಾಗ ಅವ್ರ ಜೊತೆಲೇ ಹೋಗಿದ್ದಾನೆ. ಅದೊಂದು ವಿಚಾರ ಸ್ಪಷ್ಟೀಕರಿಸಿ ಅದನ್ನು. ಯಾಕೆಂದರೆ 10 ಸಾರಿ ಕುಮಾರ ಮೆಸೇಜ್ ಕಳಿಸ್ತಿದ್ದ, ವಿಡಿಯೋ ಫೋಟೋ ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ಪೂಜಾರಿ ಬಾಗಿಲು ತೆಗಿತಿಲ್ಲ ನೋಡಿ. ಇದು ಯಾವ ಥರ ಅದು? ಯಾಕಂದರೆ ಇವಾಗ ಯಾರು ನಂಬೋದು ಹೇಳಿ? ಇವಾಗ ದೇವಸ್ಥಾನ ನೋಡಿದ್ರೆ ಅವ್ರ ಮನೆ ದೇವರದ್ದು, ಕುಮಾರಂದು ಮನೆ ದೇವ್ರ ಲೆಕ್ಕ. ಅವರೇ ಬಂದು ಈ ದೇವಸ್ಥಾನಕ್ಕೆ ಬೀಗ ಹೊಡೆದ್ರ ಜೊತೆನೇ ಹೋಗ್ಬಿಟ್ಟು ಅಲ್ಲಿ ಅವ್ರ ಜೊತೆ ಇದ್ದು ಇವ್ರನ್ನ ಉಲ್ಟಾಗಿ ವರ್ಕ್ ಮಾಡ್ತಾವ್ರೆ ಅಂದರೆ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಇದರಲ್ಲಿ? ನೋಡಿ, ನನಗಂತೂ ಭಾಳ ಬೇಜಾರಾಗ್ತಾಯಿದೆ.
ಇದನ್ನು ಯಾವ ಥರ ಇದನ್ನ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ಗೂ ಕಾನೂನು ಪ್ರಕಾರ ಏನು ಇದು ಮಾಡಬೇಕು ಅಂತ ಹೇಳಿದೆ, ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದದು. ಟ್ರಸ್ಟಿನ ಹೆಸರು ಪ್ರಸ್ತುತ ಇದು ಹಿನ್ನೆಲೆ ಟ್ರಸ್ಟಿನ ಸರ್, ಟ್ರಸ್ಟು ಆ್ಯಕ್ಚುಲಿ ಒಂದು ಹಳೆ ದೇವಸ್ಥಾನ ಇತ್ತು, 100 ವರ್ಷದ ಹಳೇದು. ಅದು ಒಂದು ಮಾಮೂಲಿ ಕಲ್ಲಿನಲ್ಲಿ ಕಟ್ಟಿ ಒಂಥರ ಅಷ್ಟೊಂದು ಲುಕ್ ಇರಲಿಲ್ಲ ಇತ್ತು. ಆವಾಗ ಮೋಹನ್ ಅವರಿರೋದು ಇದರಲ್ಲಿ ಹಲ್ಸೂರಿನಲ್ಲಿ, ಬೆಂಗಳೂರು ಹಲ್ಸೂರಿನಲ್ಲಿದ್ದು. ಅವರು ಈ ಊರನ್ನ ಇವರು ಮೊಮ್ಮಗ ಅವ್ರಿಗೆ ಯಾಕೋ ಅವರು ಒಂಥರ ಭಾಳ ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಇದು ಮಾಡ್ತಾರೆ. ಅವ್ರಿಗೆ ಏನಿಸ್ತು, ಇಲ್ಲೊಂದು ದೇವಸ್ಥಾನ ರಿನೋವೇಷನ್ ಮಾಡಿ ಹೊಸ ಕಟ್ಸೋಣ ಅಂತ ಒಂದು ಅನ್ನಿಸ್ತು. ಆವಾಗ ಏನು ಮಾಡಿದ್ರು, ಅವರು ಮುಂದಾಳತ್ವದಲ್ಲಿ ಜೀರ್ಣೋದ್ಧಾರ ಒಂದು ಟ್ರಸ್ಟ್ ಅಂತ ಮಾಡಿ ಅದರ ದೇವಸ್ಥಾನ ಕಟ್ಟಲೇಬೇಕು ಹೊಸದಾಗಿ ಅಂತ ಡಿಸೈಡ್ ಮಾಡಿ ಅವರ ಒಂದು ಲೀಡರ್ಶಿಪ್ನಲ್ಲೇ ದೇವಸ್ಥಾನ ಆಯಿತು. ಸುಮಾರು 70 ಲಕ್ಷ ಮೇಲೆ ದುಡ್ಡು ಖರ್ಚಾಯಿತು. ಇವತ್ತು ಗ್ರಾನೈಟ್ಲಲ್ಲಿ ಏನು ಕಟ್ಸಿದ್ದೀವಿ ದೇವಸ್ಥಾನ, ಅವರು ಅಂದರೆ ಬೆಂಗಳೂರು ಮೋಹನ್ ಅವ್ರ ಕಡೆಯಿಂದನೇ ಆಗಿದ್ದದು. ಇವಾಗ ಬೆಂಗಳೂರಿನ ದರ್ಬಾರ್ ಮಾಡ್ತಾರೆ. ಇವತ್ತು ದೇವಸ್ಥಾನ ಕಟ್ಸಿದ್ದು ಯಾರು ಅಂತ ಕೇಳಿಯೋದು ಬೆಂಗಳೂರು ಮೋಹನ್ ಅವರು, ಹಲ್ಸೂರಿನವರು, ಅವರೇ ಮೂಲ. ಅದು ಸುಮಾರು ಒಂದು 23 ಲಕ್ಷ ಅವರೇ ಹಾಕಿದ್ದಾರೆ. 23 ಲಕ್ಷ ಅವರೇ ಹಾಕಿದ್ದಾರೆ. ಸರ್, ಈ ಟ್ರಸ್ಟು 2009 ಇಸ್ವಿನಲ್ಲಿ ರಿಜಿಸ್ಟರ್ ಆಯಿತು. ಶ್ರೀ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಟ್ರಸ್ಟ್ 2009 ಇಸ್ವಿನಲ್ಲಿ ರಿಜಿಸ್ಟರ್ ಆಗಿದ್ದು ಜೀರ್ಣೋದ್ಧಾರಕ್ಕೆ ಅಂತ. ಆವಾಗಿಂದ ನಡ್ಕೊಂಬರ್ತಾ ಇದೆ. ನಾವು ಈ ಆಂಜನೇಯ ದೇವಸ್ಥಾನದ ಕಮಿಟಿಯ ಒಬ್ಬ ಟ್ರಸ್ಟಿಯಾಗಿ ಇದ್ದೀನಿ. ನಮಗೂ ಸಹ ಈ ಒಂದು ಬೆಳವಣಿಗೆ ನೋಡಿ ನಮಗೂ ತುಂಬ ಬೇಸರ ಆಗ್ತದೆ. ಯಾಕೆ ಅಂತಂದರೆ ನಾವು ನಮ್ಮ ಮನಸ್ಥಿತಿ ಏನಪ್ಪ ಅಂದರೆ, ಸಮಾಜದಲ್ಲಿ ನಾವು ಕುದೂರಿನಲ್ಲಿ ದೇವಾಂಗ ಸಮುದಾಯ ಏನಿದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಚೌಡೇಶ್ವರಿ ದೇವಸ್ಥಾನ ಆಗ್ಬೋದು, ಆಂಜನೇಯನ ದೇವಸ್ಥಾನ ಆಗ್ಬೋದು, ಎಲ್ಲ ಒಟ್ಟಿಗೆ ಸೇರಿ ಒಂದು ಊರಲ್ಲಿ ಎಲ್ಲ ಒಗ್ಗಟ್ಟಾಗಿ ಅಣ್ಣ ತಮ್ಮದಿರಂಗೆ ಇರಬೇಕು ಅನ್ನೋ ಭಾವನೆಯಲ್ಲಿ ಇರೋರು ನಾವು. ಅದಕ್ಕೆ ಸಾಕಷ್ಟು ನಾವು ಹೋರಾಟ ಮಾಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ, ಎಲ್ಲ ಒಂತಾವಿರಿ, ಒಂತ ಮಾಡೋಣ, ಒಂತ ಒಗ್ಗಟ್ಟಾಗಿರೋಣ ಅಂತೇಳ್ಬಿಟ್ಟು. ಬಟ್ ಯಾಕೋ ನಮ್ಮ ಊರಿನ ಗ್ರಾಚಾರನೋ ಏನೋ ಸರಿ ಇಲ್ಲ, ಏನೋ ಗೊತ್ತಿಲ್ಲ. ಪದೇ ಇದು ಏನಾಗ್ತಾಯಿದೆ ಅಂದರೆ, ನಮ್ಮಲ್ಲೇ ಒಗ್ಗಟ್ಟಿಲ್ದಂಗಾಗಿ ಏನೋ ಯಾರು ಸ್ವಾರ್ಥಕ್ಕೋ ಇದು ಅಲ್ಲಿ ಯಾರು ಬೆಳಿಬೇಕು ಅನ್ನೋ ಉದ್ದೇಶನೂ ಐತೋ ಇಲ್ವೋ ಗೊತ್ತಿಲ್ಲ. ಅವ್ರ ಮನಸ್ಸಲ್ಲಿ ಏನೇನೈತೋ ಗೊತ್ತಿಲ್ಲ. ಈಗ ದೇವಸ್ಥಾನದ ಕಮಿಟಿ ಇದ್ದಾಗ ನಮ್ಮದು ಈಗ ಅಧ್ಯಕ್ಷರು ನಮ್ಮ ಒಣಗಂಗಪ್ಪನವರು ಬೆಂಗಳೂರಿನಿಂದ ಬರ್ತಾರೆ. ಪ್ರತಿ ತಿಂಗಳು 1 ಸರಿ 2 ಸರಿನಾರು ಒಂದು ಕುದೂರಿಗೆ ಬಂದು ಪೂಜೆ ಪುನಸ್ಕಾರದಲ್ಲಿ ಎಲ್ಲದರಲ್ಲೂ ಅಮಾಸೆಯಲ್ಲಿ ಪೂಜೆ ಖರ್ಚೆಲ್ಲ ಹಾಕ್ಕೊಂಡು ಅಭಿಷೇಕ, ಪೂಜೆ, ಪ್ರಸಾದ, ವಿನಿಯೋಗ ಎಲ್ಲ ಮಾಡಿಬಿಟ್ಟು ಪ್ರತಿ ತಿಂಗಳು ಅವರು ಬಂದು ಮಾಡ್ಬಿಟ್ಟು ಹೋಗ್ತಾರೆ. ಹಂಗೇನೆ ಇವ್ರು ಮೈಕೋ ಜಯರಾಮ್ ಅಂತ ಹೇಳ್ಬಿಟ್ಟು ಇವರು ಸಹ ಬೆಂಗಳೂರಿಂದ ಖರ್ಚಿಕ್ಕೊಂಡು ಪ್ರತಿ ತಿಂಗಳು ಬರ್ತಾರೆ. ಚೀಟಿ ಮಾಡಿ ಬರೋ ಕಮಿಷನಲ್ಲಿ ಅರ್ಚಕರಿಗೆ ಸಂಬಳ ಕೊಡ್ತಾರೆ. ಪೂಜೆ ಪುನಸ್ಕಾರದ ಖರ್ಚುಗಳಿಗೆಲ್ಲ ಉಪಯೋಗಿಸ್ತಾವ್ರೆ. ಅದಕ್ಕೆ ನಾವು ಸಹ ಅವ್ರಿಗೆ ಜೊತೇಲಿ ಕಮಿಟಿಯಲ್ಲಿ ಇರೋದ್ರಿಂದ ನಾವು ಜೊತೇಲಿ ಅವ್ರಿಗೆ ಎಲ್ಲ ಕೈ ಜೋಡಿಸ್ಕೊಂಡಿದ್ದೀವಿ. ಹೆಂಗೋ ದೇವಸ್ಥಾನದ್ದು ಯಾವುದೋ ತಂಟೆ ತಕರಾರು ಇಲ್ದಂಗೆ ನಡ್ಕೊಂಡು ಹೋಗ್ತಾಯಿತ್ತು. ಈ ಕುದೂರು ದೇವಾಂಗದ ಅಧ್ಯಕ್ಷರು ಸ್ಥಾನ ತೆರವುಗೊಂಡ್ತಲ್ಲ, ಯಾರು ವೆಂಕಟರಮಣಪ್ಪ ಇರೋ ಚಾಮಣ್ಣವರು ತೀರ್ಕೊಂಡ್ಮೇಲೆ ಈ ಮೂರ್ತಣ್ಣವ್ರನ್ನ ಏನಕ್ಕೆ ಅಧ್ಯಕ್ಷರು ಮಾಡಿದ್ರು ಅಂದರೆ, ಅವರು ದೇವಸ್ಥಾನದಲ್ಲಿ ಎಲ್ಲ ಈ ದೇವಸ್ಥಾನದ ಇವ್ರು ಹೇಳ್ದಂಗೆ ಯಾವಾಗಲೇ ಕೇಸಿಂದ ವಿಚಾರ ಆಗ್ಬೋದು, ದೇವಸ್ಥಾನದಲ್ಲಿ ಯಾವುದೇ ಥರದ ಪೂಜೆ ವಿಚಾರ ಆಗ್ಬೋದು, ಎಲ್ಲ ವಿಚಾರನೂ ಇವರು ಕೇಸು ಕೋರ್ಟ್ಗೆ ಓಡಾಡೋ ವಿಚಾರದಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸ್ತಾವ್ರೆ. ಇವ್ರಿಗೆಲ್ಲ ವಿಚಾರ ಗೊತ್ತು. ಮುಂದೆ ಈ ಒಂದು ಕೇಸ್ನ ಗೆಲ್ಲಬೇಕು ಅಂದರೆ ಇವರು ಮುಖ್ಯವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸೇರ್ಕೊಂಡು ಇವ್ರನ್ನ ಅಧ್ಯಕ್ಷರು ಮಾಡಿ ಜಯರಾಮ್ ಅವ್ರನ್ನೂ ಉಪಾಧ್ಯಕ್ಷರು ಮಾಡವ್ರೆ. ಆವಾಗ ಅವರು ಇಲ್ಲ, ನಾನು ಅಧ್ಯಕ್ಷನೇ ಆಗಬೇಕು ಅಂತ ಅವತ್ತಿಂದನೂ ಕೊಯ್ರಿ ಹಾಕ್ಕೊಂಡು ಬಂದಿದ್ದರು. ಇವ್ರು ಅಧ್ಯಕ್ಷರಾಗಿ ಹೆಚ್ಚು ಕಮ್ಮಿ ಒಂದು 6 ತಿಂಗಳಾಯ್ತಾ? ಆಯಿತಾ. ಇವ್ರು ಚಾಮಣ್ಣವ್ರು ತೀರ್ಕೊಂಡ್ಮೇಲೆ ಇವ್ರು ಅಧ್ಯಕ್ಷರಾಗಿದ್ದು ಆಯಿತಾ. ಅವಾಗಿಂದನೂ ಕೊಯ್ರಿ ಹಾಕೊಂಬಂದು ಇತ್ತೀಚೆಗೆ ಇವರು ಯಾರೋ ಸೋಮೇಶು ಮತ್ತು ಜಯರಾಮಣ್ಣವರು ಇವರೆಲ್ಲ ಪ್ರಕಾಶ್ ಅವರು ಇವರೆಲ್ಲ ಸೇರ್ಕೊಂಡು ಈ ಯಾವುದೋ ಹನುಮ ಜಯಂತಿ ಬಂತಾರಲ್ಲ ಲಾಸ್ಟ್ ಟೈಮು, ಅವತ್ತಿನ ದಿವಸ ಏನು ಮಾಡಿಬಿಟ್ಟವ್ರೆ, ಇಡೀ ಕುದೂರಲ್ಲಿ ಬ್ಯಾನರ್ ಕಟ್ಬಿಟ್ರು. ಏನಂತ, ಅಧ್ಯಕ್ಷರು ಜಯರಾಮು, ಉಪಾಧ್ಯಕ್ಷರು ಪ್ರಕಾಶ್ ಅಂತ ಹೇಳ್ಬಿಟ್ಟು ಊರು ತುಂಬ ಬೋಲ್ಡ್ ಹಾಕೊಂಬಿಟ್ರು. ನಮಗೆ ಆಶ್ಚರ್ಯ ಆಗೋಗ್ಬಿಡ್ತು. ಇದೇನಪ್ಪ ಇದು, ಅಧ್ಯಕ್ಷರು ಇವರು ಮೂರ್ತಣ್ಣವ್ರವ್ರೆ, ಇವ್ರು ನೋಡ್ರಿ ಅಧ್ಯಕ್ಷರು ಅಂತ ಬೋಲ್ಡ್ ಹಾಕ್ಕೊಂಡವ್ರೆ. ಆಮೇಲೆ ನಮ್ಗೆ ಗೊತ್ತಿಲ್ಲ ಏನೋ ಆಂಜನೇಯನ ಕಮಿಟಿಗೆ ಹಾಕ್ಕೊಂಡವ್ರೋ ಇಲ್ಲ ದೇವಾಂಗ ಸಮಾಜಕ್ಕೆ ಹಾಕ್ಕೊಂಡವ್ರೋ, ಯಾವುದೋ ಮಾಹಿತಿ ಸರಿ ಗೊತ್ತಿಲ್ಲ ನಮಗೆ. ಇದು ಏಕಾಏಕಿ ಊರು ತುಂಬ ಬ್ಯಾನರ್ ಕಟ್ಟಿರೋದು ತಾವು ಎಲ್ಲ ನೋಡಿರ್ತೀರ. ಅದನ್ನೇ ನಾವೇನು ಕಟ್ಕತೆ ಹೇಳೋಂಗೇನಿಲ್ಲ.
ಸರಿ ಈ ಬೆಳವಣಿಗೆಯಲ್ಲಿ ನಮಗೊಂಥರ ಇದಾಯಿತು. ಸರಿ ಆವತ್ತು ಆಂಜನೇಯಂದು ಪೂಜೆ ಪುನಸ್ಕಾರಗಳು ಪೈಪೋಟಿಲೇ ಮಾಡಿದ್ರು. ಅವತ್ತೇನು ಎಲ್ಲಿಲ್ದೋ ಜನ ಎಲ್ಲ ಬಂದಿದ್ದರು. ಈಗ ಬೆಂಗಳೂರಿಂದ ಇವರು ಎಲ್ಲ ಬಂದ್ರೂ ಅಲ್ಲಿ 4 ಜನ ಇರ್ತಾ ಇರಲಿಲ್ಲ. ನಾವು ನೋಡಿರೋ ಮಟ್ಟಿಗೆ ತಿಂಗಳಾನ್ಗಟ್ಲೆ ಪೂಜೆಗಳು ನಾವು ಅಟೆಂಡ್ ಆಗಿರೋವಾಗ ಬರೀ ಟ್ರಸ್ಟ್ನವರು ಬಿಟ್ಟರೆ ಪ್ರಸಾದ ಇಸ್ಕೊಳಕ್ಕೆ ಆ ಭಕ್ತಾದಿಗಳು ಮತ್ತು ಪೂಜೆ ಪುನಸ್ಕಾರ ಮಾಡಿಸೋರು ಭಕ್ತಾದಿಗಳು ಬರ್ತಾಯಿದ್ರು. ಹಿಂಗೆ ನಡ್ಕೊಂಡು ಹೋಗ್ತಾಯಿತ್ತು. ಹನುಮ ಜಯಂತಿ ದಿವಸ ಪೈಪೋಟಿನಲ್ಲಿ ಭಜನೆಯವ್ರಿಗೆ ಸನ್ಮಾನ ಮಾಡೋಕ್ಕೆ ಅವರು ಆರ ತೂರಾಯಿ ತರಿಸ್ಬಿಟ್ಟವ್ರೆ. ನಮ್ಮ ಕಮಿಟಿಯಿಂದನೂ ತರಿಸ್ಬಿಟ್ಟಿದ್ದೀವಿ. ಅದು ಪೈಪೋಟಿಲಿ ಅದು ಕೂಡ ಆಗೋಯ್ತು. ಸರಿ ಯಾಕೆ ಹಿಂಗೆ ಆಗ್ತಾಯಿದೆ ಅಂದಾಗ ಕಡೆಗೆ ನೆಕ್ಸ್ಟ್ ಇನ್ನೊಂದು ಅಮಾವಾಸ್ಯೆಗೆ ಏನಾಯಿತು, ಬಂದು ಎಲ್ಲ ಗುಂಪು ಕಟ್ಕೊಂಡು ಬಂದರು. ನಾವು ಚೀಟಿ ಮಾಡಿದ್ವಿ. ಚೀಟಿ ಮಾಡಾದ್ಮೇಲೆ ಎಲ್ಲ ಗುಂಪು ಕಟ್ಕೊಂಡು ಬಂದರು. ಎಲ್ಲ ಅವರ ವನಗಂಗಪ್ಪ ಅವ್ರನ್ನ, ನಮ್ಮ ಅಧ್ಯಕ್ಷರನ್ನ ಪ್ರಶ್ನೆ ಮಾಡಿದ್ರು. ನಾವು ದೇವಾಂಗ ಸಂಘಕ್ಕೆ ನಾನು ಅಧ್ಯಕ್ಷ ಆಗಿದ್ದೀನಿ, ನಮ್ಮದಿಷ್ಟು ಮನೆ ಐತೆ, ನಾವು ಇದು ಮಾಡ್ತೀವಿ ಅಂದರು. ಆಯಿತು, ಸೊ ನೀವು ಮಾಡ್ಕೊಳ್ರಪ್ಪ, ನಮಗಿನ ಅಬ್ಜೆಕ್ಷನ್ ಏನಿಲ್ಲ, ನೀವು ಮಾಡ್ಕೊಳ್ರಿ ಅಂತ ಅಂದರು. ಆವಾಗ ಏನು ಮಾಡಿದ್ರು ಅಧ್ಯಕ್ಷರನ್ನ, ಆಯಿತು ನಮಗೆ ಇಲ್ಲಿ ನಮ್ಮ ಸಂಘದ್ದು ಮೀಟಿಂಗ್ ಮಾಡ್ಕೊಳ್ಳೋಕ್ಕೆ ನಮಗೆ ಬೀಗದ ಕೀ ಕೊಡಿ ನೀವು ದೇವಸ್ಥಾನದ್ದು ಅಂತ ಅಧ್ಯಕ್ಷರು ಕೇಳಿದ್ರು ವನಗಂಗಪ್ಪ ಅವ್ರನ್ನ. ಕೇಳಿದಾಗ ಏನಾಯಿತು, ಆಯ್ತಪ್ಪ ನೀವೊಂದು ಲೆಟ್ರ್ ಕೊಡಿ, ಲೆಟ್ರ್ ಕೊಟ್ಟರೆ ನಾನು ಕಮಿಟಿಲೆಲ್ಲ ಸದಸ್ಯರ ಹತ್ರನೂ ಮಾತಾಡಿ ನಾನು ತೀರ್ಮಾನ ತಗೊಂಡು ನಾನು ಮಾತಾಡ್ತೀನಿ ಇದಕ್ಕೆ. ನೀನು ಯಾರು ನನಗೆ ಲೆಟ್ರ್ ಕೊಡು ಅಂತ ಕೇಳೋಕ್ಕೆ, ನೀನು ಯಾರು? ಇದು ಒಂಥರ ಜಗಳಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದು ಅವರೇನೆ. ಅವ್ರನ್ನ ಪಾಪ ವಯಸ್ಸಾಗೈತೆ ಅವ್ರಿಗೂ ಕೂಡ ಅವ್ರಿಗೊಂದು ಮರ್ಯಾದೆ ಇಲ್ದಂಗೆ ಮಾತಾಡ್ಕೊಂಡು ಅವ್ರನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೆಲ್ಲ ಕೂಗಾಡ್ಕೊಂಡ್ರು. ಅದೇನೋ ಅವ್ರ ವೈಯಕ್ತಿಕ ನನಗೆ ಗೊತ್ತಿಲ್ಲ. ಯಾಕಂದರೆ ಇವರು ಅಧ್ಯಕ್ಷ ಆದಾಗಲೂ ಸಹ ಎಲ್ಲ ಜೊತೆಲೇ ಇದ್ದವರು. ಯಾಕೆ ಹಿಂಗೆ ಏಕಾಏಕಿ ಬದಲಾವಣೆ ಆದರೂ ಅಂತ ಇವತ್ತು ನಮ್ಗೆ ಯಕ್ಷ ಪ್ರಶ್ನೆ. ಅದು ಏನಾಗೈತೆ ಏನಿಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಇವರು ಊರಿಂದ ಬರ್ತಾರೆ, ಇವ್ರ ಮೇಲೆ ಏನಾರ 4 ಜನ ಮುಗಿಬಿದ್ದರೆ ಇವ್ರೇನು ಮಾಡಂಗವ್ರೆ? ಇವರು ಇಷ್ಟು ವಯಸ್ಸಾಗೈತೆ. ಅದಕ್ಕೆ ಇವರೆಲ್ಲ ಭಯ ಬಿದ್ದು ಏನು ಮಾಡಿದ್ರು, ದೇವಸ್ಥಾನ ಬೀಗನೂ ಹೊಡೆದ್ರು, ಎಲ್ಲ ಆಯಿತು. ಅದಕ್ಕೆ ಏನು ಮಾಡಿದ್ರು, ಕಂಪ್ಲೇಂಟ್ ಮಾಡೋರು ಅಷ್ಟೇ. ಒಂದು ಟ್ರಸ್ಟ್ನ ಬ್ರೇಕ್ ಮಾಡಿ ಇವರು ಬೀಗ ಹೊಡೆದಿರೋದು ತಪ್ಪು ಅಂತ, ಅದು ಕಾನೂನು ಪ್ರಕಾರನೂ ತಪ್ಪೇ. ಅದಕ್ಕೆ ತಗೊಂಬಂದು ಕಂಪ್ಲೇಂಟ್ ಕೊಟ್ಟವ್ರೆ. ನಮಗೂ ಇದು ಈ ಒಂದು ವಿಚಾರದಲ್ಲಿ ನಮಗೂ ಅಸಮಾಧಾನನೇ. ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು. ಈ ಸಾಹೇಬರು ಕೂಡ ಅದೇ ಹೇಳಿದ್ರು, ಯಾರು ಸರ್ಕಲ್ ಇನ್ಸ್ಪೆಕ್ಟ್ರು ಕೂಡ, ಅಲ್ರಿ ನೀವೆಲ್ಲ ಹಿರಿಕರಿದ್ದೀರಿ, ನಿಮಗೆಲ್ಲ ತಿಳುವಳಿಕೆ ನಾವು ಹೇಳೋಂಗಿಲ್ಲ, ನೀವೇ ಎಲ್ಲ ಕುತ್ಕೊಂತ ಬಗೆಹರಿಸ್ಕೋಬೋದಾಗಿತ್ತು, ಇಲ್ಲಿವರೆಗೂ ತರಬಾರ್ದಾಗಿತ್ತು ಅಂತ ಅವರು ಸಹ ಹೇಳಿದ್ರು. ಹಿಂಗೆ ಸಮಾಜದಲ್ಲಿ ನಾವು ಕುತ್ಕೊಂಡು ನಮ್ಮಲ್ಲಿ ಒಗ್ಗಟ್ಟಿಲ್ಲದ್ದು ನಾವು ಇನ್ನೊಬ್ಬರ ಹತ್ರ ಬಂದು ನ್ಯಾಯ ಕೇಳೋ ಪರಿಸ್ಥಿತಿ ತಂದ್ಕೊಂಡಿದ್ದೀವಿ ಇವತ್ತು ಅಂತ ಅಂದ್ಕೊತಾ ಇದ್ದೀವಿ. ಮತ್ತು ಸಮಾಜದಲ್ಲಿ ಏನೇ ಆಗು ಹೋಗುಗಳಿದ್ರು ನಾನು ಅವತ್ತು ಅದು ಹೇಳಿದೆ, ನಮ್ಮ ಸಮುದಾಯದಲ್ಲಿ ಎಲ್ಲರನ್ನೂ ಕೂರಿಸಿ ಹಿರಿಕರನ್ನ ಕುಂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ. ಕುಂತು ಮಾತಾಡಿದ್ರೆ ಬಗೆಹರಿಯುತ್ತೆ ಹೊರತು ಅವರು ಆ ಗುಂಪು ಕಟ್ಕೊಂಡು ಅಲ್ಲಿ ಮಾತಾಡೋದು, ಇವ್ರು ಇಲ್ಲಿ ಗುಂಪು ಕಟ್ಕೊಂಡು ಇಲ್ಲಿ ಮಾತಾಡೋದು ಮಾಡ್ತಾ ಹೋದರೆ ಅವ್ರ ಮುಗಿನ್ಯಾರಕ್ಕೆ ಅವರು, ಇವ್ರ ಮುಗಿನ್ಯಾರಕ್ಕೆ ಇವ್ರು ಮಾತಾಡ್ಕೊಂಡು ಹೋದರೆ ಯಾವುದು ಸಮಸ್ಯೆ ಬಗೆಹರಿಯಲ್ಲ. ಇಲ್ಲಿವರೆಗೂ ನಮ್ಮಲ್ಲಿ ಯಾರೊಬ್ಬರು ಕೂಡ ಗುಂಪು ಕಟ್ಟೋ ಕೆಲಸ ಆಗಲಿ ಅಥವಾ ಯಾವುದೇ ವಿಚಾರನ ಸಂದೇಶಗಳನ್ನ ಜನಗಳಿಗೆ ರವಾನೆ ಮಾಡೋದಾಗಲಿ ಯಾರೂ ಮಾಡಿಲ್ಲ ಇಲ್ಲಿವರೆಗೂ. ಆಮೇಲೆ ಇವಾಗ ಕೆಲವರು ಸಂಘದಲ್ಲಿರೋ ಸದಸ್ಯರುಗಳು ಅಮಾಯಕರು ಇರ್ತಾರೆ, ಅವ್ರಿಗೇನೂ ಮಾಹಿತಿ ಇರಲ್ಲ. ಹೊರಗಡೆ ಇಲ್ಲಿ ಏನು ನಡೀತಾ ಐತೆ, ದೇವಸ್ಥಾನದಲ್ಲಿ ಏನು ನಡೀತಾ ಐತೆ, ಸಮಾಜದಲ್ಲಿ ಏನು ನಡೀತಾ ಐತೆ ಏನೂ ಗೊತ್ತಿರಲ್ಲ. ಅಂಥವ್ರಿಗೆ ಅವ್ರ ಮೇಲೆ ಇಲ್ಲ ಸಲ್ಲದ್ದು ಹೇಳೋದು, ಅವರು ಆಸ್ತಿ ಹೊಡಿಯೋಕ್ಕೆ ಬರ್ತಾವ್ರೆ, ಏನೋ ಆಂಜನೇಯಿಂದ ಆಸ್ತಿ ಹೊಡಿಯೋಕ್ಕೆ ಬರ್ತಾವ್ರೆ, ಬೆಂಗಳೂರಿಂದ ಬರ್ತಾರೆ, ಯಾಕೆ ನಮ್ಮೂರಲ್ಲಿ ಯಾರು ಗಂಡಸ್ರು ಇಲ್ವಾ, ನಾವ್ಯಾರು ಇಲ್ವಾ ಅಂತಲ್ಲೆಲ್ಲ ಕೇಳಿ ಅವ್ರ ಹತ್ರ ಸೈನ್ಗಳು ಹಾಕ್ಸ್ಕೊಂಡು ಪ್ರಚೋದನೆ ಮಾಡ್ಕೊಂಡು ಹೋಗ್ತಾವ್ರೆ. ಇದನ್ನು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರೇ ಪ್ರಶ್ನೆ ಮಾಡ್ಕೋಬೇಕು. ಇದು ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಮಾಯಕರಿಗೆ ಏನು ಹೇಳಿದ್ರು ಕೇಳ್ತಾರೆ, ಏನೂ ಗೊತ್ತಿಲ್ಲದಿರೋರಿಗೆ ವಿಚಾರ. ಈಗ ನಾವು ಕೇಳೋರಿಗೆ ಹಿಂಗಲ್ಲಪ್ಪ ನೋಡಪ್ಪ, ಲಕ್ಕೂರು ರಂಗಪ್ಪ ಅವರು ಸ್ವಂತ ಖರ್ಚಲ್ಲಿ ಕೇಸ್ ನಡೆಸ್ಕೊಂಡು ಕೇಸೇ ಅದು ಕೈ ತಪ್ಪು ಹೋಗಿತ್ತು. 7.5 ಎಕರೆ ಜಾಗ ಆಂಜನೇಯ ದೇವಸ್ಥಾನದ್ದು ಕೈ ತಪ್ಪು ಹೋಗಿತ್ತು. ಅದನ್ನೆಲ್ಲ ಹುಡುಕಿ ದಾಖಲಾತಿಗಳು ಬೈಕೋ ಜಯರಾಮ್ ಅವರು, ಆಮೇಲೆ ಮೂರ್ತಣ್ಣ ಅವರು ಎಲ್ಲ ಸೇರಿ, ಹೊನಗಂಗಪ್ಪ ಅವ್ರು ಎಲ್ಲ ಸೇರಿ ದಾಖಲೆಗಳು ಹುಡುಕಿ ಕೇಸ್ ಹಾಕಿ ಇವತ್ತು ಕೇಸು ಜೀವ ಆಯ್ತು. ಅದಕ್ಕೆ ಒಂದು ಆಶಾಭಾವನೆ ಐತೆ ನಾಳೆ ದಿವಸ ನಮ್ಮ ಆಂಜನೇಯ. ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಏನೈತೆ, ಆಂಜನೇಯನ ಯಾವುದೇ ದೇವಸ್ಥಾನದ ಜಾಗನ ಯಾರೂ ಕೂಡ ಪರಭಾರೆ ಮಾಡೋಂಗಿಲ್ಲ. ದೇವಸ್ಥಾನದ ಆಸ್ತಿ ದೇವಸ್ಥಾನಕ್ಕೆ ಉಳಿಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಆಗೈತೆ. ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಹಂಗಾಗಿ ಏನೋ ಒಂದು ಮುಂದೆ ಒಂದು ದೇವಸ್ಥಾನಕ್ಕೆ ಒಂದು ಆಸ್ತಿಯಾಗಿ ಉಳ್ಕೊಂಡ್ರೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದಾಗ್ತದೆ. ಏನೋ ನಮ್ಮ ಮೂರ್ತಣ್ಣವ್ರು ಹೇಳ್ದಂಗೆ ಒಂದು ಆಸ್ಪತ್ರೆ ಕಟ್ಟೋದು, ಒಂದು ಸ್ಕೂಲ್ ಕಟ್ಟೋದು, ಸಮಾಜದ ಮಕ್ಕಳಿಗೆ ಹಾಸ್ಟ್ಲು ಕಟ್ಟೋದು, ಏನೋ ಒಂದು ಮಾಡಿ ಹೆಂಗೆ ಇವತ್ತು ದೇವಾಂಗ ಹಾಸ್ಟ್ಲು ಶತಮಾನೋತ್ಸವ ಆಚರಣೆ ಮಾಡ್ತು, ಅದೇ ರೀತಿ ನಮ್ಮೂರಿನಲ್ಲೂ ಒಂದು ಆ ಜಾಗ ನಮ್ಮ ಸಮಾಜಕ್ಕೆ ಬಂದರೆ
ಏನೋ ಒಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಆಸೆ ಇಟ್ಕೊಂಡು ಆ ಒಂದು ಇದಕ್ಕೆ ಓಡಾಟ ಮಾಡ್ತಾಯಿದ್ದೀವಿ. ಅದನ್ನು ಇವರು ಏನು ಉದ್ದೇಶ ಇಟ್ಕೊಂಡು ಈಗ 40 ವರ್ಷದಿಂದ ನಡೀತಿರೋ ಕೇಸ್ನ ಇವರು ಬಗೆಹರ್ಸೋಕ್ಕಾಗಿಲ್ಲ ಇವತ್ತು ಏನೋ ಒಂದು ಅದು ಕೇಸು ಕೋರ್ಟಲ್ಲಿ ನಡೀತಾ ಇದೆ. ಇವರು ಇವಾಗ ನಾನು 2 ವರ್ಷ ಅಧ್ಯಕ್ಷರಾಗ್ಬಿಟ್ರೆ ಸಾಕು, ಆಮೇಲೆ ನಾನು ಬಿಟ್ಬಿಡ್ತೀನಿ ಅಂತಾರೆ. 2 ವರ್ಷದಲ್ಲಿ ಏನು ಸಾಧನೆ ಮಾಡೋಕ್ಕೆ ಹೊರಟವ್ರೆ ಇವರು? ಎಷ್ಟು ಕೇಸ್ ಗೆದ್ದವ್ರು ನೋಡಪ್ಪ. 2 ವರ್ಷದಲ್ಲಿ ಇವ್ರು ಏನು ಸಾಧನೆ ಮಾಡೋಕ್ಕೆ ಹೊರಟವ್ರೆ, ಏನು ಸಾಧನೆ ಮಾಡ್ತಾರೆ ಕೂಡ ಅದನ್ನು ಸಹ ಹೇಳ್ಬೇಕು ತಾನೆ ಜನಕ್ಕೆ. ಇವರು ನಾನು ಹಿಂಗೆ ಮಾಡ್ಬಿಡ್ತೀನಿ, ಏನು ಅದೇನು ದೋಸೆನ ಹಿಂಗೆ ತಿರ್ವಾಕ್ಬಿಡೋಕ್ಕೆ ಹೋಗಿ ಕೇಸ್ ಅದು ಕೋರ್ಟಲ್ಲಿ ನಡೆಯೋ ಕೇಸು ಯಾರು ಊಹೆ ಮಾಡೋಕ್ಕಾಗಲ್ಲ. ಯಾರ ಕಡೆ ಏನು ಕರೆಕ್ಟಾಗಿ ಅಟೆಂಡ್ ಮಾಡಿದ್ರೆ ನಮ್ಮ ಕಡೆನೇ ಆಗೋಲ್ಲ ಅದು. ಕೋರ್ಟು ಅಂದರೆ ಹಂಗೇನೆ ಪಾಪ ಅವರು ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ನಾವು ಹೋಗಿದ್ದೀವಿ ಲಾಯರ್ಗಳ ಮನೆಗೆ, ನಾವು ಹೋಗಿ ಮಾತಾಡಿದ್ದೀವಿ. ನಮಗೂ ಎಲ್ಲ ಟ್ರಸ್ಟಲ್ಲಿ ಇರೋದ್ರಿಂದ ನಮಗೂ ಇದ್ರ ಮಾಹಿತಿ ಎಲ್ಲರೂ ಕರ್ಕೊಂಡವ್ರು, ಪ್ರತಿಯೊಬ್ಬರಿಗೂ ಗೊತ್ತು. ನಮ್ಮ ಟ್ರಸ್ಟಲ್ಲಿ ಇರೋರು ಯಾರನ್ನೂ ದೂರ ಇಕ್ಕಿ ಅವ್ರೇನು ಪರ್ಸ್ನಲ್ಲಾಗಿ ಓಡಾಡ್ತಿಲ್ಲ. ಎಲ್ಲ ಟ್ರಸ್ಟಿಗಳು ಯಾರವ್ರೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ, ಕುಂಡ್ರಿಸ್ತಾರೆ, ಲಾಯರ್ ಮುಂದೆ ಮಾತಾಡಿಸ್ತಾರೆ. ಇದಿರೋದ್ರಿಂದ ಟ್ರಸ್ಟಲ್ಲಿ ಮುಂದೆ ಬರೋವಂಥ ಕೇಸ್ಗೋಸ್ಕರ ಎಲ್ಲರೂ ಒಗ್ಗಟ್ಟಾಗಿರಬೇಕೆ ಹೊರತು ನಾವೇ ಕಿತ್ತಾಡಿಕೊಟ್ಟು ನಮ್ಮ ಎದುರಾಳಿ ಕೇಸ್ ನಡೆಸ್ತಾ ಇರೋರಿಗೆ ನಾವು ಅನುಕೂಲ ಮಾಡಿಕೊಟ್ಟಂಗಲ್ವ. ನಾನು ಅದು ಹೇಳಿದೆ, ಅಣ್ಣ ನಾವೇ ಕಿತ್ತಾಡೋದ್ರಿಂದ ಈ ಕೇಸ್ ವಿಚಾರವಾಗಿ ಅವ್ರಿಗೇನೋ ಪ್ಲಸ್ ಪಾಯಿಂಟ್ ಮಾಡ್ಕೊಡೋಕ್ಕೆ ನಾವೇ ಮಾಡ್ಕೊಡ್ತಾ ಇದ್ದೀವಿ ಕಣಣ್ಣ ಅಂತಲೂ ಒಂದೇ. ಅದೇನೋ ಅದು ಅವರ ದೇವ್ರಿಗೆ ಗೊತ್ತು, ಆಂಜನೇಯಂಗೆ ಗೊತ್ತು. ದಯವಿಟ್ಟು ಈ ವಿಚಾರನ ಬಗೆಹರಿಸ್ಕೊಂಡು ಬಗೆಹರಿಸ್ಕೊಂಡು ಸಮಾಜಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ಎಲ್ಲರೂ ನಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ನಮ್ಮ ಕಾಲದಲ್ಲಿ ಉತ್ತಮವಾಗಿತ್ತು. 40 ವರ್ಷದಿಂದನೂ ಯಾವ ವಿಧವಾದಂಥ ತೊಂದರೆ ಇಲ್ದಂಗೆ ಸಂಘ ನಡೆಸ್ಕೊಂಡು ಹೋಗಿದ್ದೀವಿ. ಈಗ ಇದೆಲ್ಲ ರಾಜಕೀಯ ಮಾಡ್ಕೊಂಡು ಈಗ ನಮ್ಮ ಮನೆಗೆ ಬಂದು ಪ್ರಶ್ನೆ ಹಾಕಿದ್ರು. ಏನಕ್ಕೋಸ್ಕರ ನೀವು ಇದು ಮಾಡಿದ್ರಿ, ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ ಅಂದರು. ಯಾಕಪ್ಪ ಬಂದಿದ್ದೀರಾ, ಏನು ಸಮಾಚಾರ ಅಂತ ಕೇಳಿದೆ ನಾನು. ಅದಕ್ಕಿದ್ದವರು ಈಗ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀರಾ, ಅವ್ರನ್ನ ಆಯ್ಕೆ ಮಾಡಿದ್ದೀರಾ, ಎಲ್ಲ ಆಯ್ಕೆ ಮಾಡಿದ್ದೀರಾ, ಯಾರನ್ನ ಕೇಳಿ ಹೇಳಿ ಮಾಡಿದ್ರಿ, ಯಾಕೆ ಮಾಡಿದ್ರಿ, ಅವರೇ ಇದ್ದಿದ್ದು, ಇನ್ಯಾರು ನಮ್ಮ ಇದರಲ್ಲಿ ಇರಲಿಲ್ವಾ ಅಂತ ಅಂದ್ಬಿಟ್ಟು ನನ್ನ ಪ್ರಶ್ನೆ ಹಾಕಿದ್ರು. ಅದಕ್ಕೆ ನಾನು ಹೇಳಿದೆ, ನಾವು 40 ವರ್ಷದಿಂದನೂ ಒಬ್ಬರೇ ಅಧ್ಯಕ್ಷರು, ಯಾರನ್ನೂ ಮಾಡಿಲ್ಲ. ಅವ್ರನ್ನ ಒಪಿನಿಯನ್ತೆ ನಾವು ನಡ್ಕೊಂಬಂದಿದ್ದೀವಿ ಸಂಘದಲ್ಲಿ. ಇವತ್ತು ನಾವು ಹೆಂಗ್ಗಳಿಗೆ ಹೇಳ್ದೋ ವಿಚಾರ ತಿಳಿಸಿದ್ದೀವಿ. 15 ವರ್ಷದಿಂದನೂ ನೀವು ಯಾರನ್ನ ಆಯ್ಕೆ ಮಾಡ್ಕೊಂಡು ಡೈರೆಕ್ಟ್ರುಗಳು, ಪ್ರೆಸಿಡೆಂಟು ಆಗಿ ನಾವು ಅದಕ್ಕೆ ಸಪೋರ್ಟ್ ಕೊಡ್ತೀವಿ. ನೀವು ಮುಂದುವರಿರಿ. ನಮ್ಮ ಕೈನಲ್ಲಿ ಆಗಲ್ಲ, 15 ವರ್ಷ ಆಗೈತೆ ನಮ್ಮ ಕೈನಲ್ಲಿ, ವಯಸ್ಸಾಯಿತು. 15 ವರ್ಷದಿಂದನೂ ನಿಮ್ಗೆ ಹೇಳ್ತಾನೆ ಇದ್ದೀವಿ. ಇಲ್ಲಿ ತನಕ ನೀವು ಯಾರೂ ಏನೂ ಕಿವಿಗೊಡಲಿಲ್ಲ, ಇದಕ್ಕೆ ಯಾರೂ ಕಿವಿಗೊಡಲಿಲ್ಲ. ಆದ್ದರಿಂದ ನೀವು ಕಿವಿಗೊಡಲಿಲ್ಲ, ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂಡವ್ರೆ, ಎಲ್ಲ ಮಾಡ್ಕೊಂಡವ್ರೆ. ಇದರಲ್ಲಿ ತಪ್ಪೇನಿಲ್ಲ, ಇದರಲ್ಲಿ ಪ್ರಶ್ನೆ ಹಾಕೋದು ಇಲ್ಲ. ಆಮೇಲೆ ಯಾರು ಅವರು ಮಾಡೋಕ್ಕೆ, ಅವ್ರು ಯಾರು, ಅವ್ರನ್ನೇ ಮಾಡಬೇಕಾಗಿತ್ತು ಅಧ್ಯಕ್ಷರನ್ನ ಅಂತ ಪ್ರಶ್ನೆ ಹಾಕಿದ್ರು. ಅದಕ್ಕೆ ಅವರು ದೇವಾಂಗದವ್ರನ್ನೇ ಮಾಡಿರೋದು ಅಧ್ಯಕ್ಷರುಗಳ್ನ. ಅವರು 16 ವರ್ಷ ಆಳಿ ಬಿಡಿ, ಯಾಕೆ ರಾಜಕೀಯ ಮಾಡ್ತಾಯಿದ್ದೀರಾ? ದೇವಸ್ಥಾನದಲ್ಲಿ ಬಂದು ದೇವಸ್ಥಾನದ ರಾಜಕೀಯ ಯಾಕೆ ಮಾಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಹೇಳಿ ಕಳಿಸ್ದೆ. ಇಷ್ಟ ಆಯಿತು. ನಮ್ಮ ನಿಲುವೇನು ಅಂದರೆ, ತಪ್ಪು ಮಾಡಿದವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ತಪ್ಪು ಅವ್ರು ಮಾಡ್ಯವ್ರೆ, ಅವ್ರು ಒಪ್ಕೊಂಡು ಅದ್ರ ಬಗ್ಗೆ ಪಶ್ಚಾತ್ತಾಪ ಪಟ್ಟರೆ ಪರವಾಗಿಲ್ಲ. ಅದು ಬಿಟ್ಬಿಟ್ಟು ರೌಡಿಸಮ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಅದಕ್ಕೆ ಬಗ್ಗೋಕ್ಕಾಗಲ್ಲ. ನಾವೇನು FIR ಮಾಡಿಸ್ತೀವಿ, ಅದೇನೋ ಕಾನೂನು ಪ್ರಕಾರ ಏನಾಗ್ತದೋ ಅದು ತೊಗೊತೀವಿ. ನಾವು ಕಾನೂನು ಪ್ರಕಾರ ಏನು ನಡೀತದೋ ಆ ಪ್ರಕಾರ ನಡ್ಕೊಂಡು ಹೋಗ್ತೀವಿ ಅಷ್ಟೇ ಹೊರ್ತು ನಾವು ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಇದಿಲ್ಲ. ಅವ್ರು ಬರಬೇಕು, ಇವ್ರು ಬರಬಾರ್ದು ಅನ್ನೋದು ಏನಿಲ್ಲ. ಪ್ರತಿಯೊಬ್ಬರು ನಮ್ಮ ಕುಲಬಾಂಧವರೇ, ಎಲ್ಲ ನಮ್ಮೂರಿನವ್ರೇ. ನಾವೆಲ್ಲ ಒಟ್ಟಿಗೆ ಹೋಗಬೇಕು. ನಾವೆಲ್ಲ ಒಟ್ಟಿಗೆ ಹೋದ್ರೆ ದೇವಸ್ಥಾನ ನಡೆಯೋದು, ಯಾರಿಂದ ಒಬ್ಬರಿಂದ ನಡೆಯಲ್ಲ. ಅದು ಎಲ್ಲ ಜನಸಂಖ್ಯೆನೂ ಇರಬೇಕು, ಎಲ್ಲ ನಾವು ಅಣ್ತಮ್ಮದಿರಂಗೆ ಹೋಗ್ಬೇಕು ಅನ್ನೋದೇ ನಮ್ಮ ಧ್ಯೇಯ. ಯಾರು ತಪ್ಪು ಮಾಡ್ಯವ್ರೋ ಅವರು ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಅದು ತೊಗೋಬೇಕು ಅಷ್ಟೇ ನಮ್ಮ ನಿಲುವು. ಗುಂಪುಗಾರಿಕೆಯಿಂದ ಏನು ಪ್ರಯೋಜನ ಆಗಲ್ಲ. ಗುಂಪುಗಾರಿಕೆ ಬಿಡಬೇಕು, ಎಲ್ಲರೂ ಒಂದಾಗಿ ಬರಬೇಕು. ಇದು ಆಸ್ತಿ ಉಳಿಯೋದು ಏನೂ ಇಲ್ಲ, ಅಲ್ಲಿ ಯಾವುದೇ ಆಸ್ತಿ ದೇವಸ್ಥಾನದ ಇಲ್ಲ. ದೇವಸ್ಥಾನ ಉಳಿಬೇಕು, ವ್ಯವಹಾರ ಮಾಡ್ಕೊಂಡು ಹೋಗ್ಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು. ಅಷ್ಟೇ ನಮ್ಮದು ಮನವಿ, ಏನಿಲ್ಲ. ಗುಂಪುಗಾರಿಕೆಗೆ ಅದಕ್ಕೆಲ್ಲ ನಾವು ಹೆದರಲ್ಲ. ಗುಂಪುಗಾರಿಕೆ ಏನೇ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ.
ನಾವು ಇದು ಮಾಡಿದ್ರೆ ನಾವೊಂದು ಮಾಡಿದ್ರೆ ನಾವೊಂದು ಮಾಡ್ತೀವಿ. ಇದೇ ಇರ್ತದೆ, ಒಂದು ತೋಡು ಇದ್ದೇ ಇರ್ತದೆ. ನಾವು ಯಾರ ಮೇಲೂ ದ್ವೇಷ ಇಲ್ಲ, ಯಾರಿಗೂ ಬರಬೇಡ ಅಂತ ಹೇಳಲ್ಲ. ಎಲ್ಲರೂ ದೇವಸ್ಥಾನ ಬರಬೇಕು, ಎಲ್ಲ ಕುಲಬಾಂಧವ್ರಿಗೂ ದೇವಸ್ಥಾನವೇ ಅದು. ಎಲ್ಲರೂ ಬರಬೇಕು, ವ್ಯವಹಾರ ನಡ್ಕೊಂಡು ಹೋಗ್ಬೇಕು, ಅಷ್ಟೇ ನಮ್ಮ ನಿಲುವೇ ಹೊರ್ತು ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಅಸೂಯೆ ಇಲ್ಲ. ಅವರು ನಮ್ಮವರೇ, ಇವರು ನಮ್ಮವರೇ, ಪ್ರತಿಯೊಬ್ಬರು ನಮ್ಮವರೇನೆ, ಬೇರೆ ಯಾರು ಬರಲ್ಲ ಅಲ್ಲಿ. ನಾವು ಒಟ್ಟಿಗೆ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ.